ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಇಂಗ್ಲೀಷ್ ಕ್ಲಾಸಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಂಗ್ಲೀಷ್ನಲ್ಲಿ ಯಾವ ಯಾವ ರೀತಿಯಾದಂತಹ ಕ್ವೆಶನ್ಸ್ ಬರುತ್ತೆ ಅಂತ ನೋಡ್ಕೊಂಡು ಹೋಗೋಣ. ಸೊ ಮೊದಲನೇದಾಗಿ ಒಂದು ಇಂಗ್ಲೀಷ್ ಸೆಂಟೆನ್ಸ್ ಅಂತ ತೊಗೊಂಡ್ರೆ ಅದರಲ್ಲಿ ಮುಖ್ಯವಾದ ಪಾರ್ಟ್ಸ್ಗಳು ಬರ್ತವೆ, ಕಾಂಪೊನೆಂಟ್ಸ್ ಅಂತ ಹೇಳ್ಬೋದು. ಯಾವ್ಯಾವ ಕಾಂಪೊನೆಂಟ್ಸ್ ಬರ್ತವೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ನೌನ್ಸ್ ಇರುತ್ತೆ. ನೌನ್ಸ್ ಅಂದರೆ ಏನೂ ಇಲ್ಲ, ನಾಮಪದ. ಪ್ರೊನೌನ್ಸ್ ಇರ್ತವೆ, ಸರ್ವನಾಮ ಅಂತ ಅಂತೀವಿ. ವರ್ಬ್ ಕ್ರಿಯಾಪದ ಅಂತೀವಿ. ಅಡ್ಜೆಕ್ಟಿವ್ ಅಂತೀವಿ. ಈ ಅಡ್ಜೆಕ್ಟಿವ್ ಮತ್ತು ಅಡ್ವರ್ಬ್ ಏನಂತ ನೀವು ತಿಳ್ಕೊಬೇಕು. ಈ ಡಿಫ್ರೆನ್ಸ್ನ ನೀವು ತಿಳ್ಕೊಬೇಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡೋದು ಯಾವುದಪ್ಪ ಅಂದರೆ ಅದು ಅಡ್ವರ್ಬ್ಸ್ ಆಗ್ತವೆ. ನೌನ್ಸ್ನ ಡಿಸ್ಕ್ರೈಬ್ ಮಾಡೋ ಪದಗಳು ಯಾವುದಪ್ಪ ಅಂತಂದರೆ ಅದು ಅಡ್ಜೆಕ್ಟಿವ್ಸ್ ಆಗ್ತವೆ. ಓಕೆ, ಸೊ ನೆಕ್ಸ್ಟು ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಅಂದರೆ ಏನು ಅಂತ ನೋಡೋಣ. ಹಾಗೆ ಕಂಜಂಕ್ಷನ್ಸ್ ಅಂತ ಇರುತ್ತೆ. ಸೊ ಇವಾಗ ನಮ್ಮ ನಿಜ ಜೀವನದಲ್ಲಿ ಎರಡು ವಸ್ತುಗಳನ್ನ ಜೋಡಿಸೋದಕ್ಕೆ ನಾವು ಹೇಗೆ ಗಮ್ನ ಯೂಸ್ ಮಾಡ್ತೀವಿ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಎರಡು ಸೆಂಟೆನ್ಸಸ್ನ ಜಾಯಿನ್ ಮಾಡೋದಕ್ಕೆ ಆ ಗಮ್ನ ರೂಪದಲ್ಲಿ ನಾವು ಕಂಜಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ರೀತಿಯಾಗಿ ನಾವು ಕನ್ನಡದಲ್ಲಿ ಇಂಗ್ಲೀಷ್ನ ಅರ್ಥ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಆನ್ಸರ್ಸ್ನ ನಾವು ಪಡಿಬೋದು. ಹಾಗೆ ಒಳ್ಳೆಯ ಅಂಕಗಳನ್ನ ಕೂಡ ನಾವು ಪಡಿಬೋದು. ಸೊ ಅದಾದ ನಂತರ ಇಂಟರ್ಜೆಂಕ್ಷನ್ಸ್ ಅಂತ ಇರ್ತವೆ. ಇಂಟರ್ಜೆಂಕ್ಷನ್ಸ್ ಅಂತ ಅಂದರೆ ಈ ಭಾವನೆಯನ್ನು ವ್ಯಕ್ತಪಡಿಸುವಂತಹ ಪದಗಳು. ಅಂದರೆ ಈಗ ನಾವು ಎಕ್ಸಾಮಲ್ಲಿ ಪಾಸ್ ಮಾಡಿರ್ತೀವಿ, ಎಕ್ಸಾಮ್ನ ಪಾಸ್ ಮಾಡಿದ ತಕ್ಷಣ ಅಮ್ಮ ಅಂತೀವಲ್ವಾ. ಸೊ ಇದೆಲ್ಲ ಒಂದು ಭಾವನೆಯನ್ನು ವ್ಯಕ್ತಪಡಿಸುವಂತಹ ಪದಗಳಿಗೆ ನಾವು ಇಂಟರ್ಜೆಂಕ್ಷನ್ಸ್ ಅಂತ ಅಂತೀವಿ. ಓಕೆ, ಇದರಲ್ಲಿ ನಾನು ಎಕ್ಸಾಂಪಲ್ಸ್ನೂ ಸಹ ಕೊಟ್ಟಿದ್ದೀನಿ. ನೌನ್ಸ್ ಅಂದರೆ ಏನಂತ, ಈ ಪರ್ಸನ್, ಪ್ಲೇಸ್, ಥಿಂಗ್ ಅಥವಾ ಐಡಿಯಾ ಇವನ್ನೆಲ್ಲ ಹೆಸರಿಸುವಂತಹ ಪದಗಳನ್ನ ನಾವು ನಾಮಪದ ಅಂತೀವಿ ಅಥವಾ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ನ ನೋಡೋದಾದರೆ ಈ ಪ್ಲೇಸ್ ಅಂತ ತಗೊಂಡ್ರೆ ಬೆಂಗಳೂರು, ಮೈಸೂರು, ಕರ್ನಾಟಕ, ಇಂಡಿಯಾ ಇವೆಲ್ಲ ಏನಾಗ್ತವೆ, ನಾಮಪದಗಳಾಗ್ತವೆ. ಅದೇ ರೀತಿ ಕಟ್ಟಡಗಳು, ವಿಧಾನಸೌಧ ಆಗಿರ್ಬೋದು, ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಇಂತಹ ಕಟ್ಟಡಗಳನ್ನ ನಾವು ಹೆಸರಿಟ್ಟಾಗ ಅದು ಸಹ ನಾಮಪದವನ್ನು ಸೂಚನೆ ಮಾಡುತ್ತೆ. ಅದೇ ರೀತಿ ಹಾನೆಸ್ಟಿ ಅನ್ನುವಂಥದ್ದು ಒಂದು ಐಡಿಯಾ, ಒಂದು ಐಡಿಯಲ್, ಒಂದು ವ್ಯಾಲ್ಯೂ. ಸೊ ಇಂತಹ ವ್ಯಾಲ್ಯೂಗಳನ್ನೂ ನಾವು ನಾಮಪದ ಅಂತಲೇ ತಗೋತೀವಿ. ಅದೇ ರೀತಿ ಕ್ರೌಡ್. ಸೊ ಈ ರೀತಿಯಾದಂತಹ ನಾಮಪದಗಳನ್ನ ನೋಡೋಣ. ಹಾಗೆ ಪ್ರನೌನ್ ಅಂದರೆ ಸರ್ವನಾಮಗಳು. ಸರ್ವನಾಮಗಳು ಯಾವ್ಯಾವ ಥರ ಬರುತ್ತೆ ಅಂದರೆ, ಈಗ ಪ್ರತಿ ಸೆಂಟೆನ್ಸಲ್ಲಿ ನಾನು ಭರತ್ 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 ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಒಂದು ಸರಿ ಇವನ ಹೆಸರು ಭರತ್, ಸೊ ಇವನು ಇಂಗ್ಲೀಷ್ ಕ್ಲಾಸ್ನ ಮಾಡ್ತಾ ಇದ್ದಾನೆ ಅಂತ ಇವನು ಅಂತ ಬಳಸ್ತೀನಲ್ಲ, ಇದನ್ನು ನಾನು ಸರ್ವನಾಮ ಅಂತೀನಿ. ಈ ನಾಮಪದಕ್ಕೆ ಬದಲಾಗಿ ಯೂಸ್ ಮಾಡುವಂತಹ ಪದಗಳನ್ನ ನಾನು ಪ್ರನೌನ್ ಅಂತೀನಿ ಅಥವಾ ಸರ್ವನಾಮ ಅಂತ ನಾನು ಕರಿತೀನಿ. ಸೊ ನೆಕ್ಸ್ಟ್ ಬರೋದಾದರೆ ವರ್ಬ್ ಅಂದರೆ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳು. ಕನ್ನಡದಲ್ಲಾದರೆ ಕ್ರಿಯಾಪದ ಅಂತೀವಿ, ಅದನ್ನೇ ಇಂಗ್ಲೀಷ್ನಲ್ಲಿ ವರ್ಬ್ ಅಂತ ಕರಿತೀವಿ. ಇಟ್ ಗಿವ್ಸ್ ಆ್ಯಕ್ಷನ್ ಆರ್ ಸ್ಟೇಟ್. ಸೊ ಎಕ್ಸಾಂಪಲ್ ನೋಡಿ, ಟೀಚಿಂಗ್, ಪ್ಲೇಯಿಂಗ್, ಡಾನ್ಸಿಂಗ್, ಈಟಿಂಗ್, ಡ್ರಿಂಕಿಂಗ್. ಸೊ ಇದೆಲ್ಲ ಏನಾಗುತ್ತೆ, ಕ್ರಿಯೆಯನ್ನು ತೋರಿಸ್ತಾ ಇದೆ. ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಏನು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾವು ವರ್ಬ್ಸ್ನ ಯೂಸ್ ಮಾಡ್ತೀವಿ ಅಥವಾ ಕ್ರಿಯಾಪದಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಒಂದೊಂದನ್ನೇ ಡೈಸೆಕ್ಟ್ ಮಾಡಿ ನೋಡ್ಕೊತಾ ಹೋಗೋಣ, ಯಾವ್ಯಾವ ಪಾರ್ಟ್ಸ್ ಬರುತ್ತೆ, ಯಾವ್ಯಾವ ಕಂಪೋನೆಂಟ್ಸ್ ಬರುತ್ತೆ ಒಂದು ಸೆಂಟೆನ್ಸಲ್ಲಿ ಅಂತ. ಸೊ ಮೊದಲನೇದಾಗಿ ಅತಿ ಮುಖ್ಯವಾಗಿ ನೌನ್ಸ್ ಮತ್ತು ಪ್ರನೌನ್ಸ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ಸೊ ನೀವು ಒಂದು ಕಟ್ಟಡನ ಕಟ್ಟಬೇಕಾದ್ರೆ ಮೊದಲು ಏನಾಗಬೇಕು, ತಳಹದಿ ಆಗಬೇಕು, ಅಂದರೆ ಪಾಯ ಹಾಕಬೇಕು. ಸೊ ಇಂಗ್ಲೀಷ್ನ ಕಲಿಬೇಕಂದ್ರೆ ಅದಕ್ಕೆ ಪಾಯ ಯಾವುದಪ್ಪ ಅಂತಂದರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್. ಈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಅತಿ ಮುಖ್ಯವಾದದ್ದು ಯಾವುದು ಅಂದರೆ ಅದು ನೌನ್ಸ್ ಮತ್ತು ಪ್ರನೌನ್ಸ್. ಸೊ ನೌನ್ಸ್ ಅಂದರೆ ಏನು, ಪ್ರನೌನ್ಸ್ ಅಂದರೆ ಏನು ಅಂತ ನೋಡೋಣ. ನೌನ್ಸ್ ಆಲ್ರೆಡಿ ಹೇಳ್ದಾಗೆ ನಾನು, ಸೊ ಆವಾಗಲೇ ಹೇಳ್ದಾಗೆ ನೌನ್ಸ್ ಅಂದರೆ ಏನಪ್ಪ ಅಂತಂದರೆ ಈ ನಾಮಗಳನ್ನ ಸೂಚನೆ ಮಾಡುವಂತಹ ಪದಗಳನ್ನ ನಾವು ನೌನ್ಸ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಂತ ಅಂತೀವಿ, ಸೊ ಇಟ್ ಈಸ್ ಅ ವರ್ಡ್ ದಟ್ ನೇಮ್ಸ್ ಅ ಪರ್ಸನ್, ಥಿಂಗ್, ಅನಿಮಲ್ ಅಥವಾ ಐಡಿಯಾ ಅಥವಾ ಕಾನ್ಸೆಪ್ಟ್. ಈ ಎಲ್ಲದರ ಹೆಸರನ್ನು ಸೂಚನೆ ಮಾಡುವಂಥದ್ದನ್ನ ನಾವು ನಾಮಪದ ಅಂತ ಕರಿತೀವಿ ಅಥವಾ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವ ರೀತಿ ಇರ್ತವೆ, ಸೊ ನನ್ನ ನೇಮ್ ಆಗಿರ್ಬೋದು ಭರತ್, ಸೊ ಒಂದು ಕಟ್ಟಡದ ನೇಮ್ ಆಗಿರ್ಬೋದು ವಿಧಾನಸೌಧ, ಒಂದು ಪ್ಲೇಸ್ನ ನೇಮ್ ಆಗಿರ್ಬೋದು ಬೆಂಗಳೂರು, ಮೈಸೂರು. ಹಾಗೆ ಒಂದು ವಸ್ತು ಟೇಬಲ್, ಚೇರ್, ಬೋರ್ಡ್, ಪೆನ್, ಸ್ಪೆಕ್ಸ್
ಇದೆಲ್ಲ ಏನಾಗುತ್ತೆ, ಇದೆಲ್ಲ ನಾಮಪದಗಳಾಗ್ತವೆ ಅಥವಾ ನೌನ್ಸ್ ಆಗ್ತವೆ. ಸೊ ಇದನ್ನು ಫಂಡಮೆಂಟಲ್ ಪಾರ್ಟ್ ಆಫ್ ಸ್ಪೀಚ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ ಫಾರ್ ಸೆಂಟೆನ್ಸಸ್ ಅಂತ ಕರಿತೀವಿ. ಯಾಕಂದರೆ ಯೂಶಲಿ ನಾವು ಯಾರ ಬಗ್ಗೆ ಮಾತಾಡ್ತೀವಿ, ಇನ್ನೊಂದು ವಸ್ತು ಬಗ್ಗೆ ಮಾತಾಡ್ತೀವಿ ಅಥವಾ ಇನ್ನೊಂದು ಪರ್ಸನ್ ಬಗ್ಗೆ ಮಾತಾಡ್ತೀವಿ. ಹಾಗಾಗಿ ಇದನ್ನು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂತ ಸಹ ನಾವು ಕರಿತೀವಿ. ಒಂದು ನೌನ್ ಏನಾದರೂ ಒಂದು ಸೆಂಟೆನ್ಸಲ್ಲಿ ಇತ್ತು ಅಂದರೆ ಅದೇ ನಮ್ಮ ಸಬ್ಜೆಕ್ಟ್ ಆಗಿ ಕೂಡ ಪರಿವರ್ತನೆ ಆಗತ್ತೆ. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ಗೆಲ್ಲ ಮುಂದೆ ಹೋಗೋಣ. ತುಂಬ ಏನು ಕಾಂಪ್ಲಿಕೇಟೆಡ್ ಇಲ್ಲ, ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳಿದಾಗ ಏನು ಮಾಡಬೇಕು, ನಮ್ಮ ತಳಹದಿನ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ನಾವು ನೌನ್ಸ್ನ ಪ್ರಾಪರಾಗಿ ಸ್ಟಡಿ ಮಾಡೋಣ. ಸೊ ಈ ನೌನ್ಸ್ನಲ್ಲಿ ಹಲವಾರು ವಿಧಗಳ ನೌನ್ಸ್ ಬರ್ತವೆ. ಎಕ್ಸಾಂಪಲ್ ಪ್ರಾಪರ್ ನೌನ್ಸ್, ಕಾಮನ್ ನೌನ್ಸ್, ಕಾಂಕ್ರೀಟ್ ನೌನ್ಸ್, ಅಬ್ಸ್ಟ್ರಾಕ್ಟ್ ನೌನ್ಸ್, ಕಲೆಕ್ಟಿವ್ ನೌನ್ಸ್, ಹೀಗೆ ಹಲವಾರು ನೌನ್ಸ್ಗಳು ಬರ್ತವೆ. ಹಲವಾರು ವಿಧವಾದ ನಾಮಪದಗಳು ಬರ್ತವೆ. ಸೊ ಪ್ರಾಪರ್ ನೌನ್ಸ್ ಅಂದರೆ ಏನಪ್ಪ ಅಂದರೆ ಸ್ಪೆಸಿಫಿಕ್ ಪರ್ಸನ್, ಗಾಂಧೀಜಿ, ನರೇಂದ್ರ ಮೋದಿ, ಇದೇ ರೀತಿಯಾದಂತಹ ಸ್ಪೆಸಿಫಿಕ್ ಪರ್ಸನ್ಸ್, ಅಥವಾ ನಾನು ಭರತ್, ಈ ರೀತಿಯಾದಂತಹ ಸ್ಪೆಸಿಫಿಕ್ ಪರ್ಸನ್ನ ನೇಮ್ ಮಾಡೋದಕ್ಕೆ ನಾವು ಪ್ರಾಪರ್ ನೌನ್ಸ್ ಅಂತ ಕರಿತೀವಿ. ಅಥವಾ ಪ್ಲೇಸಸ್, ಒಂದು ಸಿಟಿ ಅನ್ಬೋದು. ಸಿಟಿ ಅಂದರೆ ಅದು ನೌನ್ ಆಗಲ್ಲ. ಪ್ರಾಪರ್ ನೌನ್ ಅಂತ ಅಂದರೆ ಒಂದು ಸಿಟಿ ಅಂತ ಅಂದರೆ ಏನಪ್ಪ ಅಂದರೆ ಕಾಮನ್ ನೌನ್ ಆಗ್ತವೆ. ಆ ಕಾಮನ್ ನೌನು ಪ್ರಾಪರ್ ನೌನ್ ಆಗೋದು ಯಾವಾಗ, ಆ ಸಿಟಿಗೆ ಒಂದು ಹೆಸರನ್ನು ಕೊಟ್ಟಾಗ. ಎಕ್ಸಾಂಪಲ್ ಸಿಟಿ ಬೆಂಗಳೂರು. ಸಿಟಿ ಏನಾಯಿತು, ಕಾಮನ್ ನೌನ್ ಆಯಿತು. ಬೆಂಗಳೂರು ಏನಾಯಿತು, ಪ್ರಾಪರ್ ನೌನ್ ಆಯಿತು. ಓಕೆ. ಸೊ ಈ ರೀತಿಯಾಗಿ ಸ್ಪೆಸಿಫಿಕ್ ಪರ್ಸನ್ನ ಅಥವಾ ಪ್ಲೇಸ್ನ ಅಥವಾ ಆರ್ಗನೈಸೇಷನ್ಸ್ನ, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಈ ರೀತಿಯಾದಂತಹ ಆರ್ಗನೈಸೇಷನ್ಸ್ ಏನಿರ್ತವೆ ಇದನ್ನೆಲ್ಲ ನಾವೇನಂತೀವಿ, ಪ್ರಾಪರ್ ನೌನ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಏನಪ್ಪ ರೂಲ್ ಅಂತ ಅಂದರೆ, ಇಟ್ ಈಸ್ ಆಲ್ವೇಸ್ ಬಿಗಿನಿಂಗ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಫಾರ್ ಎಕ್ಸಾಂಪಲ್ ಇವಾಗ ಮಹಾತ್ಮ ಗಾಂಧೀಜಿನ ಯಾವ ಥರ ಬರಿತೀರಾ, ನಾವು ಎಮ್ನ ಈ ರೀತಿ ಬರೆಯೋಕ್ಕಾಗಲ್ಲ, ಈ ರೀತಿನೇ ಬರೀಬೇಕು. ಅಥವಾ ಗಾಂಧೀಜಿ ಅವ್ರಿಗೆ ಈ ರೀತಿಯಾಗಿಯೇ ಸ್ಟಾರ್ಟ್ ಮಾಡ್ತೀವಲ್ವಾ ಹೆಸರುಗಳನ್ನ ಸೂಚಿಸಬೇಕಾದ್ರೆ, ಆರ್ ಈ ಥರ ನರೇಂದ್ರ. ಸೊ ಏನಾಗುತ್ತೆ, ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇರುತ್ತೆ. ಸೊ ಈ ರೀತಿಯಾಗಿ ನಾವು ಪ್ರಾಪರ್ ನೌನ್ಸ್ಗೆ ಈ ಒಂದು ರೂಲ್ ಏನಪ್ಪ ಆಗುತ್ತೆ, ಯಾವಾಗಲೂ ಆ ಪದದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರಲ್ಲಿರುತ್ತೆ. ಸೊ ಈ ಸೆಂಟೆನ್ಸ್ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪದಕ್ಕೆ ಕ್ಯಾಪಿಟಲ್ ಲೆಟರ್ ಇತ್ತು ಅಂದರೆ ನಾವೇನಂತ ಅರ್ಥ ಮಾಡ್ಕೋಬೇಕದನ್ನು, ಅದು ನಮ್ಮ ಪ್ರಾಪರ್ ನೌನ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ. ಸೊ ಇಲ್ಲಿವರೆಗೂ ಕ್ಲಿಯರ್ ಆಗಿದ್ರೆ, ಅದಾದ ನಂತರ ಇನ್ನೊಂದು ಸ್ಪೆಸಿಫಿಕ್ ಎಂಟಿಟಿಗೆ ನಾವು ಹೆಸರನ್ನ ಮಾಡೋದಕ್ಕೆ ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ ಅಂತ ಅಂದೆ. ಸೊ ಒಂದು ಸೆಂಟೆನ್ಸ್ನಲ್ಲಿ ಒಂದು ಪ್ರಾಪರ್ ನೌನ್ ಇದೆ ಅಂತ ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಪರ್ಸನ್ ಅಥವಾ ಸ್ಪೆಸಿಫಿಕ್ ಪರ್ಸನ್ಗೆ ಉದ್ದೇಶಿಸಿರುತ್ತೆ ಆ ಒಂದು ವಾಕ್ಯ. ಎಕ್ಸಾಂಪಲ್, ಭರತ್ ಈಸ್ ಅ ಗುಡ್ ಟೀಚರ್. ಸೊ ಭರತ್ ಈಸ್ ಅ ಗುಡ್ ಟೀಚರಲ್ಲಿ ಭರತ್, ನಾನು ಸ್ಪೆಸಿಫಿಕ್ ಆಗಿ ಒಂದು ಹೆಸರನ್ನು ಹೇಳಬೇಕಾದ್ರೆ ಒಬ್ಬ ಸ್ಪೆಸಿಫಿಕ್ ಪರ್ಸನ್ಗೆ ನಾನು ಅದನ್ನು ರೆಫರ್ ಮಾಡ್ತಾ ಇರ್ತೀನಿ ಅಂತ ಅರ್ಥ. ಸೊ ಎಲ್ಲೆಲ್ಲ ಪ್ರಾಪರ್ ನೌನ್ ಬರುತ್ತೆ, ಎಲ್ಲೆಲ್ಲಿ ನಮಗೆ ಪ್ರಾಪರ್ ನೌನ್ ಬರುತ್ತೆ, ಅಲ್ಲಿ 2 ರೂಲ್ ಇರುತ್ತೆ. ಏನು 2 ರೂಲ್? ಒಂದು ಸ್ಪೆಸಿಫಿಕ್ ಪರ್ಸನ್ಗೆ ನಾವು ರೆಫರ್ ಮಾಡ್ತಾ ಇರ್ತೀವಿ, ಆ ಒಂದು ಸೆಂಟೆನ್ಸ್ ಏನಿರುತ್ತೆ, ಆ ಒಂದು ವಾಕ್ಯ ಏನಿರುತ್ತೆ, ಒಂದು ಸ್ಪೆಸಿಫಿಕ್ ಪರ್ಸನ್ನ ಉದ್ದೇಶಿಸಿರುತ್ತೆ. ಹಾಗೆ ಇದು ಯಾವಾಗಲೂ ಕ್ಯಾಪಿಟಲ್ ಲೆಟರಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪದದ ಮೊದಲನೇ ಅಕ್ಷರ ಏನಾಗುತ್ತೆ, ಯಾವಾಗಲೂ ಕ್ಯಾಪಿಟಲ್ ಲೆಟರಲ್ಲಿ ಇರುತ್ತೆ. ಸೊ ದಿಸ್ ಈಸ್ ಅವರ್ ಪ್ರಾಪರ್ ನೌನ್. ಸೊ ಪ್ರಾಪರ್ ನೌನ್ ನಿಮ್ಗೆ ಅರ್ಥ ಆಗಿದ್ರೆ, ವಿಲ್ ಗೋ ವಿತ್ ಕಾಮನ್ ನೌನ್ಸ್. ಸೊ ಕಾಮನ್ ನೌನ್ಸ್ ಏನಪ್ಪ ಅಂದರೆ, ಆವಾಗಲೇ ಹೇಳಿದೆ, ಒಂದು ಹಿಂಟ್ ಕೊಟ್ಟೆ. ಫಾರ್ ಎಕ್ಸಾಂಪಲ್ ಸಿಟಿ. ಒಂದು ಸಿಟಿ ಅಂದರೆ ಇದು ಕಾಮನ್ ನೌನ್. ಮರ, ಗಿಡ ಅಥವಾ ನಾಯಿ, ಬೆಕ್ಕು, ಇವೆಲ್ಲ ಏನಾಗುತ್ತೆ, ಕಾಮನ್ ನೌನ್ಸ್ ಆಗುತ್ತೆ. ಕನ್ನಡದಲ್ಲಿ ನಾವು ರೂಢನಾಮ ಅಂತ ಅಂತೀವಿ. ಕರೆಕ್ಟ್. ಪ್ರಾಪರ್ ನೌನ್ಗೆ ನಾವು ಅಂಕಿತ ನಾಮ ಅಂತೀವಿ, ಕಾಮನ್ ನೌನ್ಗೆ ನಾವು ರೂಢನಾಮ ಅಂತೀವಿ. ಸೊ ರೂಢಿಯಿಂದ ಬಂದಿರುವಂತಹ ಪದಗಳಿಗೆ ನಾವು ಕಾಮನ್ ನೌನ್ ಅಂತೀವಿ. ಇಲ್ಲಿ ನಾವು ಯಾವುದೇ ಸ್ಪೆಸಿಫಿಕ್ ಆಗಿ ಮಾತಾಡ್ತಿಲ್ಲ. ಸೊ ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಜನರಲ್ ಆಗಿ ಮಾತಾಡಬೇಕಾದ್ರೆ ಬಳಸುವಂತಹ ಪದಗಳಿಗೆ ನಾವು ಕಾಮನ್ ನೌನ್ಸ್ ಅಂತ ಕರಿತೀವಿ.
ಅದೇ ಇಲ್ಲಿರೋದು ಜನರಲ್ ನೇಮ್ಸ್ ಆಫ್ ಪೀಪಲ್, ಪ್ಲೇಸಸ್ ಆರ್ ಥಿಂಗ್ಸ್. ಬಾಯ್, ಟೀಚರ್, ಇದೆಲ್ಲ ಜನರಲ್ ಕಾಮನ್ ನೇಮ್. ಸಿಟಿ ಕಾಮನ್ ನೌನ್. ಇದು ಪ್ರಾಪರ್ ನೌನ್ ಯಾವಾಗ ಆಗುತ್ತೆ? ಬಾಯ್ ಅನ್ನೋ ಬದಲು ಹರ್ಷಿತ್ ಅಂತೀನಿ. ಆವಾಗ ನಾನು ಒಬ್ಬ ಬಾಯ್ಗೆ ನಾನು ರೆಫರ್ ಮಾಡ್ತಾ ಇರ್ತೀನಿ. ಈ ರೀತಿಯಾಗಿ ಸ್ಪೆಸಿಫಿಕ್ ಆಗಿ ಮಾಡೋದನ್ನು ನಾವು ಪ್ರಾಪರ್ ನೌನ್ ಅಂತೀವಿ. ಜನರಲ್ ಆಗಿ ಬಾಯ್ ಅಂದರೆ ಅದನ್ನು ನಾವು ಕಾಮನ್ ನೌನ್ ಅಂತೀವಿ. ಸಿಂಪಲ್. ಸೊ ಡಾಗ್ಸ್, ಒಂದು ದಾರಿಯಲ್ಲಿ ಯಾವುದೋ ಒಂದು ನಾಯಿ ಓಡೋಗ್ತಾ ಇದೆ. ಸೊ ಇದು ಜನರಲ್ ಕಾಮನ್ ಆಗಿ ಮಾತಾಡುವಂತಹ ಭಾಷೆ, ಅದು ಕಾಮನ್ ನೌನ್ ಆಯಿತು. ಅದೇ ನಾನು ಸಾಕಿರುವಂತಹ ನಾಯಿ, ಅದರ ಹೆಸರು ಬ್ರೂನೋ, ಬ್ರೂನೋ ಓಡಾಗ್ತಾ ಇದೆ ಅಂತ ಅಂದರೆ ಅದು ಪ್ರಾಪರ್ ನೌನ್ ಆಯಿತು. ಕ್ಲಾಸಲ್ಲಿ ಟೀಚರ್ ಪಾಠ ಮಾಡ್ತಾರೆ, ಇದು ಕಾಮನ್ ನೌನ್. ಕ್ಲಾಸ್ನಲ್ಲಿ ಭರತ್ ಸರ್ ಟೀಚ್ ಮಾಡ್ತಾರೆ, ಇದು ಪ್ರಾಪರ್ ನೌನ್. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರಾಪರ್ ನೌನ್ ಮತ್ತು ಕಾಮನ್ ನೌನ್. ಸೊ ಇವಾಗ ನಿಮಗೆ ಸುಲಭವಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಕ್ಯಾಪಿಟಲ್ ಲೆಟರಲ್ಲೇ ಸ್ಟಾರ್ಟ್ ಆಗಬೇಕು ಅಂತ ಏನಿಲ್ಲ. ಬಟ್ ಪ್ರಾಪರ್ ನೌನಲ್ಲಿ ಯಾವಾಗಲೂ ಸಹ ನನ್ನ ಒಂದು ಪದ ಮೊದಲನೇ ಅಕ್ಷರ ಏನಾಗುತ್ತೆ? ಕ್ಯಾಪಿಟಲ್ ಲೆಟರಲ್ಲಿ ಇರುತ್ತೆ. ಕಾಮನ್ ನೌನ್ಗೆ ಆ ಥರ ಏನಿಲ್ಲ, ಸ್ಮಾಲ್ ಲೆಟರಲ್ಲೂ ಇರ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸಿಟಿ, ಸಿಟಿ ಅಂತ ಸ್ಮಾಲ್ ಲೆಟರಲ್ಲೇ ಬಳಸ್ತೀನಿ. ಅಕಸ್ಮಾತ್ ನಾನು ಬೆಂಗಳೂರು ಅಂತ ಬರೆದ್ರೆ ಈ ರೀತಿಯಾಗಿ ಬಿ ಬರೆಯೋಂಗಿಲ್ಲ, ಇದು ತಪ್ಪಾಗತ್ತೆ. ಈ ಬಿ ಬರೆದು ಸ್ಟಾರ್ಟ್ ಮಾಡಬೇಕಾಗತ್ತೆ, ಬೆಂಗಳೂರು. ಓಕೆ, ಈ ರೀತಿಯಾಗಿ ಏನ ಪ್ರಾಪರ್ ನೌನ್ನ ಬರಿತೀನಿ. ಕಾಮನ್ ನೌನ್ಗೆ ನಾನು ಕ್ಯಾಪಿಟಲ್ ಲೆಟರ್ ಬರೆಯಲ್ಲ. ಸೊ ಇದು ಒಂದು ಡಿಫ್ರೆನ್ಸ್. ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಈ ಪ್ರಾಪರ್ ನೌನ್ಗೆ ಆರ್ಟಿಕಲ್ಸ್ನ ಬಳಸೋ ಆಗಿಲ್ಲ. ಆರ್ಟಿಕಲ್ಸ್ ಏನು ಅಂತ ಆಮೇಲೆ ನೋಡೋಣ. ಬಟ್ ನೀವು ತಿಳ್ಕೊಂಡಿರಿ, ನೌನ್ಸಲ್ಲಿ ಪ್ರಾಪರ್ ನೌನ್ಸ್ಗೆ ಆರ್ಟಿಕಲ್ಸ್ನ ಯೂಸ್ ಮಾಡೋಂಗಿಲ್ಲ. ಎಕ್ಸಾಂಪಲ್, ಎ ಭರತ್ ಅನ್ನಂಗಿಲ್ಲ, ದಾ ಭರತ್ ಅನ್ನಂಗಿಲ್ಲ. ಓಕೆ, ಪ್ರಾಪರ್ ನೌನ್ ಬಂದಾಗ ಆರ್ಟಿಕಲ್ನ ನಾವು ಬಳಸಲ್ಲ. ಬಟ್ ಕಾಮನ್ ನೌನ್ಸಲ್ಲಿ ಆರ್ಟಿಕಲ್ಸ್ನ ಬಳಸ್ಬೋದು. ಎ ಸಿಟಿ, ದಾ ಸಿಟಿ ಅಂತ ಬಳಸ್ಬೋದು. ಅದೇ ಪ್ರಾಪರ್ ನೌನಲ್ಲಿ ಆರ್ಟಿಕಲ್, ಯಾವುದೇ ಆರ್ಟಿಕಲ್ಸ್ನ ನಾವು ಬಳಸೋ ಆಗಿಲ್ಲ. ಸೊ ಇದು ಎರಡನೇ ಮುಖ್ಯವಾದಂತಹ ಡಿಫ್ರೆನ್ಸ್, ಯಾವುದಕ್ಕೆ? ಕಾಮನ್ ನೌನ್ಸ್ಗೆ ಮತ್ತು ಪ್ರಾಪರ್ ನೌನ್ಸ್ಗೆ. ಅದೇ ರೀತಿ ಕಾಂಕ್ರೀಟ್ ನೌನ್ಸ್ ಅಂತ ಬರುತ್ತೆ. ಕಾಂಕ್ರೀಟ್ ನೌನ್ಸ್ ಅಂತ ಏನಂದರೆ, ಕಾಂಕ್ರೀಟ್ ನೌನ್ಸ್ ಅಥವಾ ಮಟೀರಿಯಲ್ ನೌನ್ಸ್ ಅಂತಲೂ ಸಹ ನಾವು ಕರಿತೀವಿ. ಏನಪ್ಪ ಕಾಂಕ್ರೀಟ್ ನೌನ್ಸ್ ಅಂತ ಅಂದರೆ, ಕಾಂಕ್ರೀಟ್ ನೌನ್ಸ್ ಯಾವ ವಸ್ತುಗಳನ್ನ ನಾವು ನಮ್ಮ 5 ಇಂದ್ರಿಯಗಳಲ್ಲಿ ನಾವು ಗ್ರಹಿಸಬಹುದು, ಅದನ್ನು ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ನಮ್ಮ 5 ಇಂದ್ರಿಯಗಳು ಯಾವ್ಯಾವುದು? ಮೂಗು, ಕಣ್ಣು, ಟಚ್ ಮಾಡೋದು, ಕೇಳಿಸ್ಕೊಳ್ಳೋದು, ಓಕೆ, ಆ್ಯಂಡ್ ಟೇಸ್ಟ್ ಮಾಡೋದು. ಇದು ನಮ್ಮ 5 ಇಂದ್ರಿಯಗಳು. ಇದರಲ್ಲಿ ನಾವು ಯಾವುದಾದರೂ ಒಂದು ವಸ್ತುವನ್ನು ಈ 5 ಇಂದ್ರಿಯಗಳಲ್ಲಿ ಗ್ರಹಿಸಬಹುದಾದರೆ ಅದನ್ನು ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಇಟ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ಬೈ 5 ಸೆನ್ಸಸ್. 5 ಸೆನ್ಸಸ್ಸಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುವಂತಹ ವಸ್ತುಗಳನ್ನ ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಪೆನ್ನು. ಪೆನ್ನ ನಾನು ಮುಟ್ಬೋದು, ಹಾಗಾಗಿ ಈ ಪೆನ್ ಏನಾಗುತ್ತೆ? ಕಾಂಕ್ರೀಟ್ ನೌನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಬೋರ್ಡು. ಬೋರ್ಡ್ನ ನಾನು ನೋಡ್ಬೋದು, ಹಾಗಾಗಿ ಬೋರ್ಡ್ ಏನಾಗುತ್ತೆ? ಕಾಂಕ್ರೀಟ್ ನೌನ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಲೈಟ್. ಲೈಟ್ನ ನಾನು ನೋಡ್ಬೋದು, ಹಾಗಾಗಿ ಏನಾಗುತ್ತೆ? ಕಾಂಕ್ರೀಟ್ ನೌನ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ 5 ಸೆನ್ಸಸ್ಸಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುವಂಥದ್ದನ್ನ ನಾನು ಏನಂತ ಕರಿತೀನಿ? ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀನಿ. ಸೊ ಈ ಕಾಂಕ್ರೀಟ್ ನೌನ್ಸ್ನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಇದು ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಕರೆಕ್ಟ್ ಅಲ್ವಾ? ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇದ್ದರೆ ತಾನೇ ನಾನು ಅದನ್ನು ಮುಟ್ಬೋದು, ಅಥವಾ ನೋಡ್ಬೋದು, ಅಥವಾ ವಾಸನೆ ತಗೋಬೋದು, ಅಥವಾ ಟೇಸ್ಟ್ ಮಾಡ್ಬೋದು. ಕರೆಕ್ಟಾ? ಹಾಗಾಗಿ ಅದಕ್ಕೆ ಒಂದು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತೆ ಈ ನೌನ್ಸ್ಗೆ. ಇದಕ್ಕೆ ನಾವು ಕಾಂಕ್ರೀಟ್ ನೌನ್ಸ್ ಅಂತ ಕರಿತೀವಿ. ಇದರಲ್ಲಿ ಐಡಿಯಾಸ್ ಬರುತ್ತಾ? ಐಡಿಯಾಸ್ನ ನಾನು ನೋಡೋಕ್ಕಾಗಲ್ಲ, ಐಡಿಯಾಸ್ನ ನಾನು ಸ್ಮೆಲ್ ನೋಡೋಕ್ಕಾಗಲ್ಲ, ಐಡಿಯಾಸ್ನ ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ, ಐಡಿಯಾಸ್ನ ನಾನು ಟಚ್ ಮಾಡೋಕ್ಕಾಗಲ್ಲ. ಸೊ ಈ ಐಡಿಯಾಸ್ಗೆಲ್ಲ ಏನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಮೊದಲನೇದಾಗಿ ನಾನು ಏನು ಹೇಳಿದ್ದೆ, ನೌನ್ಸ್ ಅಂದರೆ ಏನು? ವಸ್ತು, ವ್ಯಕ್ತಿ, ಅನಿಮಲ್ ಅಥವಾ
ಐಡಿಯಾಸ್, ಇದೆಲ್ಲದಕ್ಕೆ ಹೆಸರನ್ನು ಇಡುವಂಥ ಪದಗಳನ್ನ ನಾನು ನೌನ್ಸ್ ಅಂತ ಕರಿತೀನಿ ಅಥವಾ ನಾಮಪದ ಕರಿತೀನಿ ಅಂತ ಅಂದೆ. ಸೊ ಇದರಲ್ಲಿ ಪ್ಲೇಸ್ನ ನಾವು ನೋಡ್ಬೋದು, ಮುಟ್ಬೋದು, ಅನಿಮಲ್ನ ನಾವು ನೋಡ್ಬೋದು, ಮುಟ್ಬೋದು, ಕರೆಕ್ಟ್ ಅಲ್ವಾ? ಅದಕ್ಕೆಲ್ಲ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಆದರೆ ಐಡಿಯಾ ಅಥವಾ ಕಾನ್ಸೆಪ್ಟ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರಲ್ಲ. ಹಾಗಾಗಿ ಇದನ್ನು ನಾನು ಏನಂತೀನಿ, ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಅಂತೀನಿ. ಅಥವಾ ಇನ್ನೊಂದು ಎಕ್ಸಾಂಪಲ್, ಫೀಲಿಂಗ್ಸ್, ಹ್ಯಾಪಿನೆಸ್ನ ನಾನು ನೋಡ್ಬೋದಾ? ಫೀಲ್ ಮಾತ್ರ ಮಾಡ್ಕೋಬೋದು. ಸ್ಯಾಡ್ನೆಸ್ನ ನಾನು ನೋಡೋಕ್ಕಾಗತ್ತಾ? ನೋಡೋಕ್ಕಾಗಲ್ಲ, ಬರೀ ಫೀಲ್ ಮಾಡ್ಬೋದು. ಹಾಗಾಗಿ ಇಂತಹ ಪದಗಳನ್ನ, ಇಂತಹ ನೌನ್ಸ್ನ ನಾನು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತೀನಿ. ಅದೇ 5 ಇಂದ್ರಿಯಗಳಿಂದ ಗ್ರಹಿಸಬಹುದಾದಂತಹ ವಸ್ತುಗಳನ್ನ ಅಥವಾ ಪ್ಲೇಸ್ನ ಅಥವಾ ಅನಿಮಲ್ನ ಅಥವಾ ಥಿಂಗ್ನ ನಾನು ಏನಂತೀನಿ, ಕಾನ್ಕ್ರೀಟ್ ನೌನ್ಸ್ ಅಂತೀನಿ. ಸೊ ಈ ಕಾನ್ಕ್ರೀಟ್ ನೌನ್ಸಲ್ಲಿ ಇಟ್ ಕ್ಯಾನ್ ಬಿ ಕೌಂಟಬಲ್ ಆರ್ ಅನ್ಕೌಂಟಬಲ್ ಆಲ್ಸೋ. ಏನಪ್ಪ ಅರ್ಥ ಕೌಂಟಬಲ್ ಅನ್ಕೌಂಟಬಲ್ ಅಂದರೆ? ಸೊ ಈ ಒಂದು ಎಕ್ಸಾಂಪಲ್, ಪೆನ್ನು. ಈ ಪೆನ್ನ ನಾನು ಕೌಂಟ್ ಮಾಡ್ಬೋದಲ್ವಾ? 1 ಪೆನ್, 2 ಪೆನ್ಗಳು, 3 ಪೆನ್ಗಳು, 4 ಪೆನ್ಗಳು. ಸ್ಟಾರ್ನ ನಾನು ನೋಡ್ಬೋದು, ಹಾಗಾಗಿ ಅದು ಕಾನ್ಕ್ರೀಟ್ ನೌನ್ ಆಗುತ್ತೆ. ಸ್ಟಾರ್ಸ್ನ ನಾನು ಎಣಿಸ್ಬೋದು, 1 ಸ್ಟಾರ್ ಇದೆ, 2 ಸ್ಟಾರ್ಸ್ ಇದೆ, 3 ಸ್ಟಾರ್ಸ್ ಇದೆ, ಲಕ್ಷಾಂತರ ಸ್ಟಾರ್ಸ್ ಇದ್ದಾವೆ ಅಂತ. ಓಕೆ, ಸೊ ಇವನ್ನ ಕೌಂಟಬಲ್ಲು ಇರ್ತವೆ, ಅನ್ಕೌಂಟಬಲ್ಲು ಇರ್ತವೆ. ಇನ್ನೊಂದು ಎಕ್ಸಾಂಪಲ್, ರೈಸ್, ಅಕ್ಕಿನ ನಾನು ಎಣಿಸ್ಬೋದಾ? ಎಣ್ಸೋಕ್ಕಾಗಲ್ಲ. ಸೊ ನಾನು 10 ಅಕ್ಕಿಗಳನ್ನ ತಿಂದೆ ಅಂತೀವ, ನಾನು ಸ್ವಲ್ಪ ಅನ್ನ ತಿಂದೆ ಅಂತೀನಿ, ಕರೆಕ್ಟಾ? ಸೊ ಹಾಗಾಗಿ ರೈಸ್ ಏನಾಗುತ್ತೆ, ಕೌಂಟ್ ಮಾಡೋಕ್ಕಾಗಲ್ಲ, ಆದರೂ ಸಹ ಅದು ಕಾನ್ಕ್ರೀಟ್ ನೌನ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ದಿ ಐಡಿಯಾ ಆಫ್ ಕ್ಯಾನ್ ಬಿ ಕೌಂಟಬಲ್ ಆರ್ ಅನ್ಕೌಂಟಬಲ್. ಅಬ್ಸ್ಟ್ರಾಕ್ಟ್ ನೌನ್ ಏನಂತ ಹೇಳಿದೆ ಇವಾಗ? ರೆಫರ್ ಟು ಐಡಿಯಾಸ್, ಫೀಲಿಂಗ್ಸ್, ಕ್ವಾಲಿಟೀಸ್ ಆರ್ ಸ್ಟೇಟ್ಸ್. ಸೊ ಎಕ್ಸಾಂಪಲ್ ಅಂದರೆ ಹಾನೆಸ್ಟಿ, ಹ್ಯಾಪಿನೆಸ್, ಫ್ರೀಡಮ್. ಇಂತಹ ಒಂದು ಕಾನ್ಸೆಪ್ಟ್ಸ್ನ ಅಥವಾ ಫೀಲಿಂಗ್ಸ್ನ ನಾವು ನೋಡೋಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಸ್ಮೆಲ್ ಮಾಡೋಕ್ಕಾಗಲ್ಲ. ಸೊ ನಮ್ಮ 5 ಇಂದ್ರಿಯಗಳಿಂದ ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ನಾನು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀನಿ. ಓಕೆ, ಇದನ್ನು ಬರೀ ಅನುಭವಿಸ್ಬೋದು ಅಷ್ಟೇ, ಫೀಲ್ ಮಾಡ್ಬೋದು. ಇಂತಹದನ್ನ ನಾನು ಅಬ್ಸ್ಟ್ರಾಕ್ಟ್ ನೌನ್ಸ್. ಆನೆಸ್ಟಿನ ನಾನು ನೋಡ್ಬೋದೇನಪ್ಪ? ನೋಡೋಕ್ಕಾಗಲ್ಲ. ಹಾನೆಸ್ಟಿಯಿಂದ ಬರುವಂತಹ ಕ್ರಿಯೆಗಳನ್ನ ನೋಡ್ಬೋದು, ಆದರೆ ಆನೆಸ್ಟಿ ಏನಂತ ನೋಡೋಕ್ಕಾಗುತ್ತಾ? ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಇವೆಲ್ಲ ಏನಾಗ್ತವೆ, ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗುತ್ತೆ. ಅದೇ ರೀತಿ ಕಲೆಕ್ಟಿವ್ ನೌನ್ಸ್ ಏನಪ್ಪ ಅಂತಂದರೆ, ಒಂದು ಗ್ರೂಪ್, ಎಕ್ಸಾಂಪಲ್ ಟೀಮ್, ಪ್ಲೇಯರ್ಸ್ ಇರ್ತಾರೆ. ಈ ಪ್ಲೇಯರ್ಸ್ ಎಲ್ಲ ಗುಂಪಾಗಿ ಏನು ಮಾಡ್ತಾರೆ, ಒಂದು ಟೀಮ್ ಮಾಡ್ತಾರೆ, ಒಂದು ಯೂನಿಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇವಾಗ ಇಂಡಿಯನ್ ಕ್ರಿಕೆಟ್ ಟೀಮ್, 11 ಜನದ ಹೆಸರು ಹೇಳೋ ಅವಶ್ಯಕತೆ ಇರಲ್ಲ. ಈ 11 ಜನನ ಸೇರಿಸಿ ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಕರಿತೀನಿ. ಓಕೆ, ಇದನ್ನು ನಾನು ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀನಿ. ಇದರಲ್ಲಿ ಇದು ಸಿಂಗ್ಯುಲರು ತೊಗೋಬೋದು, ಪ್ಲೂರಲ್ಲು ತೊಗೋಬೋದು. ಇದನ್ನೆಲ್ಲ ಎಕ್ಸಾಂಪಲ್ನ ಮುಖಾಂತರ ಮುಂದೆ ಬರುವಂತಹ ಕ್ಲಾಸಸ್ನಲ್ಲಿ ನೋಡೋಣ. ಯಾವ ರೀತಿ ಕಲೆಕ್ಟಿವ್ ನೌನ್ಸ್ ಬರುತ್ತೆ, ಯಾವ ರೀತಿ ಕಾಂಪೌಂಡ್ ನೌನ್ಸ್ ಬರ್ತವೆ, ಯಾವ ರೀತಿ ಕೌಂಟಬಲ್ ನೌನ್ಸ್ ಬರುತ್ತೆ ಅಂತೆಲ್ಲ. ಓಕೆ, ಸಿಂಗ್ಯುಲರ್ ಯಾವಾಗುತ್ತೆ, ಪ್ಲೂರಲ್ ಯಾವಾಗುತ್ತೆ, ಮುಂದೆ ಬರುವಂತಹ ತರಗತಿಗಳಲ್ಲಿ ನಾವು ಕಲಿಯೋಣ. ಸೊ ಇಲ್ಲಿ ಇಟ್ ರೆಫರ್ಸ್ ಟು ಪೀಪಲ್, ಅನಿಮಲ್ಸ್ ಆರ್ ಥಿಂಗ್ಸ್ ಕಲೆಕ್ಟಿವ್ಲಿ. ಅ ಫ್ಲಾಕ್ ಆಫ್ ಶೀಪ್ ಅಂತೀವಿ. ಎಷ್ಟೊಂದು ಕುರಿಗಳನ್ನ ಒಟ್ಟಾದರೆ ಏನಾಗ್ತೀವಿ, ಫ್ಲಾಕ್ ಅಂತೀವಿ. ಅ ಫ್ಲಾಕ್ ಆಫ್ ಬರ್ಡ್ಸ್ ಅಂತೀವಿ. ಬರ್ಡ್ಸ್ ಗೊತ್ತಲ್ವಾ, ಪಕ್ಷಿಗಳು. ಈ ಪಕ್ಷಿಗಳೆಲ್ಲ ಒಟ್ಟಾಗಿ ಒಂದು ಗುಂಪನ್ನ ನಾವು ಫ್ಲಾಕ್ ಅಂತ ಕರಿತೀವಿ. ಓಕೆ, ಆಂಬುಷ್ ಆಫ್ ಟೈಗರ್ಸ್ ಅಂತೀವಿ. ಈ ಟೈಗರ್ಸ್ ಯೂಶಲಿ ಏನಾಗುತ್ತೆ, ಟೈಗರ್ಸು ಸಾಲಿಟರಿ ಅನಿಮಲ್ಸ್, ಅಂದರೆ ಅವು ಒಂಟಿಯಾಗಿ ಬಾಳುವಂತಹ ಪ್ರಾಣಿಗಳು. ಬಟ್ ಕೆಲವೊಂದು ಸಾರಿ ಈ ಟೈಗರ್ಸ್ ಎಲ್ಲ ಒಟ್ಟಿಗೆ ಬರ್ತವೆ. ಆ ಗುಂಪನ್ನು ನಾವೇನಂತೀವಿ, ಸ್ಟ್ರೀಕ್ ಅಂತೀವಿ ಅಥವಾ ಆಂಬುಷ್ ಅಂತೀವಿ. ಏನಂತೀವಿ, ಸ್ಟ್ರೀಕ್. ಓಕೆ, ಯಾಕಿಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, 1 ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಇದನ್ನು ನಾವು ಕೇಳಿರಲ್ಲ, ಡೈಲಿ ಯೂಸ್ ಮಾಡುವಂತಹ ಪದಗಳಲ್ಲಿ ಇದು ಬಂದಿರಲ್ಲ ನಮಗೆ. ಸ್ಟ್ರೀಕ್ ಅಂತೀವಿ ಅಥವಾ ಆಂಬುಷ್ ಅಂತೀವಿ. ಈ ಟೈಗರ್ಸ್ ಎಲ್ಲ ಒಟ್ಟಾಗಿ ಒಂದು ಗುಂಪು ಸೇರಿದಾಗ ಅದನ್ನು ನಾವು ಸ್ಟ್ರೀಕ್ ಅಂತೀವಿ ಅಥವಾ ಆಂಬುಷ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಬರುವಂಥದ್ದು ಕಾಂಪೌಂಡ್ ನೌನ್ಸ್. ಏನಪ್ಪ ಕಾಂಪೌಂಡ್ ನೌನ್ಸ್ ಅಂದರೆ,
ಈ ನಾಮಪದಗಳು 2 ಅಥವಾ 3 ನಾಮಪದಗಳು ಒಟ್ಟಾಗಿ ಬರೋದನ್ನ ನಾವು ಕಾಂಪೌಂಡ್ ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ ಏನಿದೆ, ಟೂತ್ ಬ್ರಷ್, ಓಕೆ, ಟೂತ್ ಬ್ರಷ್, ಮದರ್ ಇನ್ ಲಾ, ಬಸ್ ಸ್ಟಾಪ್, ಐಸ್ ಕ್ರೀಮ್, ಪೆನ್, ಪೆನ್ಸಿಲ್. ಸೊ ಇಲ್ಲಿ ಏನಾಗ್ತಿದೆ, 2 ನಾಮಪದಗಳು ಸೇರಿ ಒಂದೇ ನಾಮಪದ ಆಗ್ತಿದೆ. ಐಸ್ ಅಂದರೆ ಬೇರೆ, ಕ್ರೀಮ್ ಅಂದರೆ ಬೇರೆ. ಐಸ್ ಕ್ರೀಮ್ 2 ಸೇರಿಸಿದ್ರೆ ಏನಾಗುತ್ತೆ, ಒಂದು ನಾಮಪದ ಆಗುತ್ತೆ. ಟೂತ್ ಬ್ರಷ್, ಟೂತ್ ಅನ್ನುವಂಥದ್ದು ಹಲ್ಲು, ಇದು ಒಂದು ನಾಮಪದ. ಬ್ರಷ್ ಅನ್ನುವಂಥದ್ದು ಒಂದು ನಾಮಪದ. ಯಾಕೆ ನಾಮಪದ? ಫಸ್ಟ್ ಆಫ್ ಆಲ್, ಬ್ರಷ್ ಯಾಕೆ ನಾಮಪದ? ಬಿಕಾಸ್ ಬ್ರಷ್ ಏನು, ವಸ್ತು. ಸೊ ಒಂದು ವಸ್ತುನ ನಾನು ನಾಮಪದ ಅಂತ ಕರಿತೀನಿ, ಮೊದಲೇ ಹೇಳಿದೆ. ಸೊ ಒಂದು ಟೂತ್, ಒಂದು ಬ್ರಷ್ 2 ಸೇರಿದಾಗ ಟೂತ್ ಬ್ರಷ್ ಆಗುತ್ತೆ. ಇದರಲ್ಲಿ ಬೇರೆಯೇ ಅರ್ಥ ಬರುತ್ತೆ. ಟೂತ್ ಅಂದರೆ ಹಲ್ಲು, ಬ್ರಷ್ ಅಂದರೆ ಬ್ರಷ್. ಓಕೆ, ಸೊ 2 ಸೇರಿಸಿದಾಗ ಟೂತ್ ಬ್ರಷ್, ಹಲ್ಲುಜ್ಜೋದು. ಓಕೆ, ಈ ರೀತಿಯಾಗಿ ಪದಗಳು ಬಂದು ಸೇರಿ ಒಂದು ಹೊಸ ಪದನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಕಾಂಪೌಂಡ್ ನೌನ್ಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಬಸ್ ಸ್ಟಾಪ್. ಸೊ ಬಸ್ ಅಂದರೆ ಏನಪ್ಪ, ನಿಮ್ಮೆಲ್ಲರಿಗೂ ಗೊತ್ತು, ಬಸ್ ಅಂದರೆ ವಾಹನ. ಸ್ಟಾಪ್ ಅಂದರೆ ನಿಲ್ಲಿಸೋದು. ಈ ಬಸ್ ಬಂದು ನಿಲ್ಸೋದನ್ನ ಬಸ್ ಸ್ಟಾಪ್ ಅಂತ ಕರಿತೀವಿ. ಓಕೆ, ಇಲ್ಲಿ ಬೇರೆಯೇ ಪದ ಬರುತ್ತೆ. ಬಸ್ ಸ್ಟಾಪ್ ಒಂದು ಪ್ಲೇಸ್ ಆಗುತ್ತೆ. ಬಸ್ ಸ್ಟಾಪಿಂಗ್, ಸ್ಟಾಪ್ ಅನ್ನುವಂಥದ್ದು ಕ್ರಿಯಾಪದ ಆಗುತ್ತೆ. ಕರೆಕ್ಟ್, ಸ್ಟಾಪ್ ಅನ್ನೋದು ಕ್ರಿಯಾಪದ. ಬಸ್ ಅನ್ನುವಂಥದ್ದು ಏನು, ವಾಹನ. ಸೊ ಬಸ್ ಸ್ಟಾಪ್ ಏನಾಗುತ್ತೆ, ನಾಮಪದ ಆಗುತ್ತೆ. ಯಾವ ರೀತಿಯಾದಂತಹ ನಾಮಪದ? ಇಟ್ ಈಸ್ ಕಾಂಪೌಂಡ್ ನೌನ್ಸ್. ಇಲ್ಲಿ ನಾವು ಇದನ್ನು ಒಂದೇ ಪದ ಅಂತ ಬರಿತೀವಿ. ಸೊ ಇದ್ರ ಮಧ್ಯ ಯಾವುದೇ ರೀತಿಯಾದಂತಹ ಗ್ಯಾಪ್ನ ಕೊಡಲ್ಲ. ಬಸ್ ಸ್ಟಾಪ್ ಒಂದೇ ಪದ, ಟೂತ್ ಬ್ರಷ್ ಒಂದೇ ಪದ, ಮದರ್ ಇನ್ ಲಾ ಒಂದೇ ಪದ. ಓಕೆ, ಹಾಗೆ ಇದು ಯಾವಾಗಲೂ ಒಂದೇ ನಾಮಪದ ಅಂತ ನಾವು ಗುರುತಿಸ್ತೀವಿ. ಸೊ ಅದೇ ಈ ಒಂದು ಟೇಬಲ್ನಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಇದಾದ ನಂತರ ಬರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್, ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್. ಸೊ ಒಂದು ಕೌಂಟಬಲ್ ನೌನ್ಸ್ ಅಂದರೆ ಏನು, ಅನ್ಕೌಂಟಬಲ್ ನೌನ್ಸ್ ಅಂದರೆ ಏನು ಅಂತ ನಾವು ಕಲಿಬೇಕು. ಕೌಂಟಬಲ್ ನೌನ್ಸ್ ಅಂದರೆ ಎಣಿಸ್ಬೋದು, 1, 2, 3 ಅಂತ ಎಣಿಸ್ಬೋದು. ಎಕ್ಸಾಂಪಲ್ ಆವಾಗಲೇ ಹೇಳಿದೆ, ಪೆನ್ನು, 1 ಪೆನ್, 2 ಪೆನ್, 3 ಪೆನ್. ಅಥವಾ ನಾಯಿಗಳು ಅಥವಾ ಬೆಕ್ಕುಗಳು ನಾನು ಎಣಿಸ್ಬೋದು. 1 ಬೆಕ್ಕಿದೆ, 2 ಬೆಕ್ಕಿದ್ದಾವೆ, 3 ಬೆಕ್ಕುಗಳಿದ್ದಾವೆ. ಈ ರೀತಿಯಾಗಿ ನಾನು ಎಣಿಸ್ಬೋದು. ಹಾಗಾಗಿ ಇದನ್ನು ನಾನು ಕೌಂಟಬಲ್ ನೌನ್ಸ್ ಅಂತ ಕರಿತೀನಿ. ಹಾಗೆ ಇದರಲ್ಲಿ ಏನಾಗಿರುತ್ತೆ, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್, ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ಸ್ ಅಂದರೆ ಏನು? ಸಿಂಗ್ಯುಲರ್ ಅಂದರೆ ಒಂದೇ ವಸ್ತು ಅಥವಾ ಒಂದೇ ವ್ಯಕ್ತಿ ಇದ್ದರೆ ಅದನ್ನು ನಾನು ಸಿಂಗ್ಯುಲರ್ ಅಂತ ಅಂತೀನಿ. ಅದೇ ಒಂದಕ್ಕಿಂತ ಜಾಸ್ತಿ ಅಂದರೆ 2 ಮತ್ತು 2ರ ಮೇಲ್ಪಟ್ಟಿದ್ರೆ ಇದನ್ನು ನಾನು ಪ್ಲೂರಲ್ ಫಾರ್ಮ್ ಅಂತ ಅಂತೀನಿ, ಬಹುವಚನ, ಏಕವಚನ. ಓಕೆ, ಸೊ ಇದು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ಸ್. ಕೌಂಟಬಲ್ ನೌನ್ಸಲ್ಲಿ 1 ಪೆನ್ನು, 10 ಪೆನ್ಗಳು ಅಂತೀನಲ್ವಾ, ಆ ರೀತಿ ಸಿಂಗ್ಯುಲರಲ್ಲಿ ಪೆನ್ ಆಗುತ್ತೆ, ಪ್ಲೂರಲಲ್ಲಿ ಅದು ಪೆನ್ಸ್ ಆಗುತ್ತೆ. ಸೊ ಇದು ಸಿಂಗ್ಯುಲರ್ ಮತ್ತು ಪ್ಲೂರಲ್ಗೆ ಇರುವಂತಹ ವ್ಯತ್ಯಾಸ. ಈ ಕೌಂಟಬಲ್ ನೌನ್ಸ್ ಏನಪ್ಪ ಅಂದರೆ ಎಣಿಸ್ಬೋದು. ಸೊ ಒಂದಿದ್ರೆ ನಮಗೆ ಗೊತ್ತಾಗುತ್ತೆ 1 ಚೇರ್ ಇದೆ ಅಂತ, ಸಿಂಗ್ಯುಲರ್ ಆಯಿತು. 1 ಪೆನ್ ಇದೆ ಅಂತ ಗೊತ್ತು, ಹಾಗಾಗಿ ಇದು ಏಕವಚನ ಆಯಿತು, ಸಿಂಗ್ಯುಲರ್ ಫಾರ್ಮ್ ಆಯಿತು. ಹಾಗೆ 10 ಪೆನ್ಗಳಿದ್ದಾವೆ, 10 ಪೆನ್ಸ್ ಅಂತೀವಿ, ಪ್ಲೂರಲ್ ಫಾರ್ಮ್. ನಮ್ಗೆ ಗೊತ್ತಾಗತ್ತಲ್ವಾ, ಅದಕ್ಕೆ ನಾವು ಪೆನ್ಸ್ ಅಂತ ಕರಿತೀವಿ. ಓಕೆ, ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ನೌನ್ಸ್ನ. ನೆಕ್ಸ್ಟು ಅನ್ಕೌಂಟಬಲ್ ನೌನ್ಸ್. ಹಾಗೆ ಕೌಂಟಬಲ್ ನೌನ್ಸ್ಗೆ ಎ ಅಥವಾ ಆ್ಯನ್ ಬಳಸ್ಬೋದು. ಯಾವಾಗ ಅಂತ ನಾವು ಆರ್ಟಿಕಲ್ಸ್ ಅನ್ನುವಂತಹ ತರಗತಿಯಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಬರುವಂಥದ್ದು ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್ ಯಾವ ರೀತಿ ಅಂತ ಅಂದರೆ ಇದನ್ನು ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್, ರೈಸ್. ನಾನು 1 ಅನ್ನ ತಿಂದೆ, 10 ಅನ್ನ ತಿಂದೆ ಅಂತೀವ. ಸ್ವಲ್ಪ ಅನ್ನ ತಿಂದೆ, ಜಾಸ್ತಿ ಅನ್ನ ತಿಂದೆ ಅಂತ ಅಂತೀವಲ್ವ. ಸೊ ಇದನ್ನು ನಾವು ಎಣ್ಸೋಕ್ಕಾಗಲ್ಲ. ವಾಟರ್, ನನ್ನ ಹತ್ರ 5 ವಾಟರ್ ಇದೆ ಅಂತೀವ, ನನ್ನ ಹತ್ರ ಸ್ವಲ್ಪ ನೀರಿದೆ ಅಂತೀವಿ. ಸೊ ಹಾಗಾಗಿ ಇದನ್ನು ಏನಂತೀವಿ, ಅನ್ಕೌಂಟಬಲ್ ನೌನ್ಸ್. ಯಾವುದನ್ನು ನಾವು ಎಣ್ಸೋಕ್ಕಾಗಲ್ಲ, ವಿಚ್ ಕೆನಾಟ್ ಬಿ ಕೌಂಟೆಡ್, ದಟ್ ಈಸ್ ಕಾಲ್ಡ್ ಆಸ್ ಅನ್ಕೌಂಟಬಲ್ ನೌನ್. ಓಕೆ,
ಅನ್ಕೌಂಟಬಲ್ ನೌನ್. ಕೌಂಟಬಲ್ ನೌನ್ ಅಂದರೆ ಹೆಸರಲ್ಲೇ ಇದೆ, ವಿಚ್ ಕ್ಯಾನ್ ಬಿ ಕೌಂಟೆಡ್. ಅನ್ಕೌಂಟಬಲ್ ನೌನ್ಸಲ್ಲಿ ವಿಚ್ ಕೆನಾಟ್ ಬಿ ಕೌಂಟೆಡ್. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ಪ್ಲೂರಲ್ ಫಾರ್ಮ್ ಇರಲ್ಲ. ನಾನು ನೀರುಗಳನ್ನ ಕುಡ್ದೆ ಅಂತೀವ, ಅನ್ನಲ್ಲ. ಯಾಕೆ? ಬಿಕಾಸ್ ನಾವು ಕೌಂಟ್ ಮಾಡೋಕ್ಕಾಗಲ್ಲ ಅದನ್ನು. ನಾನು ನೀರು ಕುಡ್ದೆ ಅಂತಲೇ ಹೇಳಬೇಕು. ಜಾಸ್ತಿ ನೀರು ಕುಡ್ದೆ, ಸ್ವಲ್ಪ ನೀರು ಕುಡ್ದೆ, ಈ ರೀತಿಯಾಗಿ ನಾನು ಬಳಸ್ಬೋದು. ಅದೇ ಹೇಳ್ಕೊಟ್ಟಿರೋದು. ಯೂಶಲಿ ಹ್ಯಾವ್ ನೋ ಪ್ಲೂರಲ್ ಫಾರ್ಮ್, ಅಂದರೆ ಇದರಲ್ಲಿ ಬಹುವಚನ ರೂಪನೇ ಇರಲ್ಲ. ವಾಟರ್ಗೆ ವಾಟರೇ ಅಂತೀವಿ, ವಾಟರ್ಸ್ ಅನ್ನಲ್ಲ. ರೈಸ್ಗೆ ರೈಸೇ ಅಂತೀವಿ, ರೈಸಸ್ ಅನ್ನಲ್ಲ. ಸೊ ಇದರ ಬದಲಾಗಿ, ಈ ನಂಬರ್ಸ್ನ ಬದಲಾಗಿ ನಾನು ಏನು ಮಾಡ್ತೀನಿ, ಲಿಟಿಲ್, ಮಚ್, ಸಮ್ ಅಂತ ಬಳಸ್ತೀನಿ. ನಂಬರ್ಸ್ ಬದಲು ನಾನು 10 ನೀರು ಕುಡ್ದೆ ಅನ್ನಲ್ಲ, ಸ್ವಲ್ಪ ನೀರು ಕುಡ್ದೆ ಅಂತೀವಿ. ಓಕೆ, ಸೊ ಈ ರೀತಿ ಅನ್ಕೌಂಟಬಲ್ ನೌನ್ಸ್ಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ, ಲಿಟಿಲ್, ಮೋರ್, ಮಚ್, ಸಮ್ ಅನ್ನುವಂತಹ ಪದಗಳನ್ನ ನಾವು ಬಳಕೆ ಮಾಡ್ತೀವಿ. ಸೊ ಇದು 8 ವಿಧಗಳ ನಾಮಪದನ ನೋಡಿದ್ವಿ, ನೌನ್ಸ್ನ ನೋಡಿದ್ವಿ. ಇವಾಗ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಸಹ ನಾವು ಇಲ್ಲಿ ನೋಡೋಣ. ಏನಿದೆ, ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಕೆಲವೊಂದು ಸರಿ ಏನಾಗುತ್ತೆ, ನಾಮಪದಗಳಲ್ಲಿ ಕೆಲವೊಂದು ನಾಮಪದಗಳು ಯಾವಾಗಲೂ ಜೋಡಿಯಾಗೇ ಇರ್ತವೆ. ಇಂತಹ ಜೋಡಿಗಳನ್ನ ನಾವು ಯಾವತ್ತೂ ಸಿಂಗ್ಯುಲರ್ ಇದರಲ್ಲಿ ಬಳಸೋ ಹಾಗಿಲ್ಲ. ಇದನ್ನು ಏಕವಚನ ಅಂತ ನಾನು ಬಳಸೋ ಹಾಗಿಲ್ಲ. ಎಕ್ಸಾಂಪಲ್, ಪ್ಯಾಂಟ್ಸ್. ನಾವು ರೂಢ ಭಾಷೆಯಲ್ಲಿ ನಾವೇನಂತೀವಿ, ನನ್ನ ಪ್ಯಾಂಟ್ ಎಲ್ಲಿ ಅಂತ ಕೇಳ್ತೀನಿ. ಓಕೆ, ಬಟ್ ಇದು ಇಂಗ್ಲೀಷ್ನ ಗ್ರಾಮರ್ ಪ್ರಕಾರ ತಪ್ಪಾಗತ್ತೆ. ಇದನ್ನು ಯಾವಾಗಲೂ ಸಹ ನಾನು ಪ್ಯಾಂಟ್ಸ್ ಅಂತಲೇ ಅನ್ಬೇಕು. ಯಾಕೆ ಅಂತಂದರೆ, ಈ ಪ್ಯಾಂಟ್ಸ್ ಅಥವಾ ಸೀಸರ್ಸ್ ಅಥವಾ ಟಾಂಗ್ಸ್ ಅಥವಾ ಟ್ರೌಸರ್ಸ್, ಪಜಾಮಾಸ್, ಶಾರ್ಟ್ಸ್, ಇವೆಲ್ಲ ಏನಾಗ್ತವೆ, ಈ ಒಂದು ನಾಮಪದಗಳೆಲ್ಲ ಜೋಡಿಯಾಗೇ ಬರುವಂಥದ್ದು. ಸಿಸರ್ಸ್ ನೋಡಿ, ಕತ್ರಿ, ಅದರಲ್ಲಿ 2 ಭಾಗಗಳಿರ್ತವೆ, 2 ಬಿಡಿಗಳಿರ್ತವೆ. ಸೊ ಈ 2 ಬಿಡಿ ಭಾಗಗಳು ಸೇರಿದಾಗ ಒಂದು ಸಿಸರ್ಸ್ ಆಗುವಂಥದ್ದು. ಆದ್ದರಿಂದ ನಾನು ಏನು ಮಾಡಬೇಕು, ಯಾವಾಗಲೂ ಸಿಸರ್ ಕೊಡಿ ಅನ್ನಬಾರ್ದು. ಸಿಸರ್ ತಪ್ಪಾಗತ್ತೆ. ನಾನು ಯಾವಾಗಲೂ ಸಹ ಇದನ್ನು ಸಿಸರ್ಸ್ ಅಂತಲೇ ಬಳಸಬೇಕಾಗತ್ತೆ. ಓಕೆ, ದೇ ಡು ನಾಟ್ ಹ್ಯಾವ್ ಸಿಂಗ್ಯುಲರ್ ಫಾರ್ಮ್ಸ್. ಇದರಲ್ಲಿ ಏಕವಚನ ಬರಲ್ಲ ಇಂತಹ ಪದಗಳು. ಆ ರೀತಿಯಾದಂತಹ ಪದಗಳು ಯಾವ್ಯಾವುದಪ್ಪ ಅಂದರೆ, ಇನ್ನೊಂದು ಎಕ್ಸಾಂಪಲ್ ಅಂದರೆ ಸ್ಪೆಕ್ಟಕಲ್ಸ್. ಸೊ ಸ್ಪೆಕ್ಟಕಲ್ಸಲ್ಲಿ ನೋಡಿ 2 ಬಿಡಿ ಭಾಗಗಳಿರ್ತವೆ, ಈ ಕಣ್ಣಿಗೊಂದು, ಈ ಕಣ್ಣಿಗೊಂದು. ಸೊ ಹಾಗಾಗಿ 2 ಬಿಡಿ ಭಾಗಗಳಿರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಯಾವಾಗಲೂ ಸಹ ಬಹುವಚನದ ರೂಪವನ್ನು ಪಡ್ಕೊಳ್ಳುತ್ತೆ, ಏಕವಚನದ ರೂಪನ ಬಳಸೋ ಹಾಗೆ ಇಲ್ಲ. ಓಕೆ, ಇನ್ನೊಂದು ಎಕ್ಸಾಂಪಲ್, ವೇರ್ ಆರ್ ದ ಟಾಂಗ್ಸ್. ಟಾಂಗ್ಸ್ ಅಂದರೆ ಚಿಮ್ಟ ಅಂತೀವಿ. ಓಕೆ, ಚಿಮ್ಟ, ಈ ಮುಳ್ಳು ಚುಚ್ಕೊಂಡಾಗ ತೆಗಿತೀವಲ್ವ, ಅದನ್ನು ನಾವು ಟಾಂಗ್ಸ್ ಅಂತ ಕರಿತೀವಿ. ದ ಪ್ರೊಸೀಡ್ಸ್ ವರ್ ಡೆಪಾಸಿಟೆಡ್ ಇನ್ ದ ಬ್ಯಾಂಕ್. ಪ್ರೊಸೀಡ್ಸ್ ಅಂದರೆ ಏನಪ್ಪ, ಒಂದು ಬಿಸ್ನೆಸ್ಸಲ್ಲಿ ಬರುವಂತಹ ಲಾಭಕ್ಕೆ ನಾವು ಪ್ರೊಸೀಡ್ಸ್ ಅಂತ ಕರಿತೀವಿ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ನ ಪರ್ಸ್ಪೆಕ್ಟಿವಲ್ಲಿ ಒಂದು ಅತಿ ಮುಖ್ಯವಾದಂತಹ ಪಾತ್ರನ ವಹಿಸೋದೇನಪ್ಪ ಅಂತಂದರೆ ವೊಕ್ಯಾಬುಲರಿ ವರ್ಡ್ಸ್. ಈ ವೊಕ್ಯಾಬುಲರಿ ವರ್ಡ್ಸ್ನ 1 ಕ್ಲಾಸಲ್ಲಿ 2 ಕ್ಲಾಸಲ್ಲಿ ಕಲಿಯೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ನಾವೇನು ಮಾಡಬೇಕಾಗತ್ತೆ, ಪ್ರತಿ ಕ್ಲಾಸ್ನಲ್ಲಿ ಅಥವಾ ಪ್ರತಿ ದಿನದ ದೈನಂದಿನ ನ್ಯೂಸ್ ಪೇಪರ್ಸ್ನಲ್ಲಿ ನಾವು ವೊಕ್ಯಾಬುಲರಿನ ಇನ್ಕ್ರೀಸ್ ಮಾಡಬೇಕಾಗುತ್ತೆ, ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಅಂತಂದರೆ, ಒಂದು ಟೇಬಲ್ನ ಮಾಡ್ಕೊಳ್ಳಿ ನೀವು. ಓಕೆ, ಒಂದು ಟೇಬಲ್. ಯಾವ ರೀತಿ ಟೇಬಲ್ ಅಂದರೆ, ಇಲ್ಲಿ ಒಂದು ಪದ ಬರಬೇಕು, ಆಮೇಲೆ ಅದರ ಮೀನಿಂಗ್ ಬರಬೇಕು, ಆಮೇಲೆ ಅದರ ಸಿನಾನಿಮ್ ಬರಬೇಕು, ಹಾಗೆ ಅದರ ಆ್ಯಂಟೋನಿಮ್ ಕೂಡ ಬರಬೇಕು. ಸಿನಾನಿಮ್ ಅಂದರೆ ಸಮನಾರ್ಥಕ ಪದ, ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಸೊ ಒಂದು ಪದನ ಬರಿತೀನಿ, ಒಂದು ಪದ. ಓಕೆ, ಪ್ರೊಸೀಡ್ಸ್. ಪ್ರೊಸೀಡ್ಸ್ನ ಮೀನಿಂಗ್ ಏನು? ಬಿಸ್ನೆಸ್ಸಲ್ಲಿ ಬರುವಂತಹ ಲಾಭ. ಬಿಸ್ನೆಸ್ಸಲ್ಲಿ ಯಾವುದೇ ಬಿಸ್ನೆಸ್ ಅಥವಾ ಯಾವುದೇ ವ್ಯವಹಾರದಲ್ಲಿ ಬರುವಂತಹ ಲಾಭಕ್ಕೆ ನಾನು ಪ್ರೊಸೀಡ್ಸ್ ಅಂತ ಕರಿತೀನಿ. ಸಿನಾನಿಮ್ಸ್ ಏನಾಗುತ್ತಪ್ಪ, ಪ್ರಾಫಿಟ್ ಆಗುತ್ತೆ, ಪ್ರಾಫಿಟ್, ಗೇನ್, ಕರೆಕ್ಟ್ ಅಲ್ವಾ? ಹಾಗೆ ಆ್ಯಂಟೋನಿಮ್ ಏನಾಗುತ್ತೆ, ಲಾಸ್. ಸೊ ಈ ರೀತಿಯಾಗಿ
ನಾವು ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೋತಾ ಹೋಗಬೇಕು. ಸೊ ಇದು 1 ಕ್ಲಾಸಲ್ಲಿ ಆಗುತ್ತಾ, 2 ಅವರಲ್ಲಿ ಆಗುತ್ತಾ, 3 ಅವರಲ್ಲಿ ಆಗುತ್ತಾ? ಇದು ಡೈಲಿ ನಡೆಯುವಂಥ ಕ್ರಿಯೆ ಆಗಬೇಕು. ಓಕೆ, ಸೊ ಈ ರೀತಿಯಾಗಿ ವೊಕ್ಯಾಬುಲರಿ ಇಂಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವೊಕ್ಯಾಬುಲರಿನೂ ಇಂಪ್ರೂವ್ ಆಗುತ್ತೆ, ಒಳ್ಳೆಯ ಮಾರ್ಕ್ಸ್ ಸಹ ನಾವು ಪಡಿಬೋದು. ಓಕೆ, ಎಸ್. ಸೊ ಎರಡನೇ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ, ನೌನ್ಸ್ ಪ್ಲೂರಲ್ ಇನ್ ಫಾರ್ಮ್ ಬಟ್ ಸಿಂಗ್ಯುಲರ್ ಇನ್ ಮೀನಿಂಗ್. ಎಕ್ಸಾಂಪಲ್, ಸೊ ನಾನು ಇವಾಗ ತಾನೇ ಹೇಳಿದೆ, ನ್ಯೂಸ್, ಹಲವಾರು ನ್ಯೂಸ್ಗಳಿರ್ತವೆ, ಆದರೂ ಸಹ ಈ ನ್ಯೂಸ್ ಏನಾಗುತ್ತೆ, ಏಕವಚನದ ರೂಪನ ಪಡೆಯುತ್ತೆ. ಎಕ್ಸಾಂಪಲ್, ನೋ ನ್ಯೂಸ್ ಇಸ್ ಗುಡ್ ನ್ಯೂಸ್. ಈಸ್ ಒಂದು ಏಕವಚನನ ನಾವು ಬಳಸ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಪಾಲಿಟಿಕ್ಸ್ ಈಸ್ ಅ ಡರ್ಟಿ ಗೇಮ್, ಅಥವಾ ಎಕನಾಮಿಕ್ಸ್ ಈಸ್ ಆನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಈಸ್ನ ಬಳಸ್ತಾ ಇದ್ದೀನಿ. 2 summonses have been received. Summonses ಪ್ಲೂರಲ್ ಫಾರ್ಮ್. ಓಕೆ, ಸೊ ಈ ರೀತಿಯಾಗಿ ನ್ಯೂಸ್, ಇನ್ನಿಂಗ್ಸ್, ಪಾಲಿಟಿಕ್ಸ್, ಸಮ್ಮನ್ಸ್, ಫಿಸಿಕ್ಸ್, ಎಕನಾಮಿಕ್ಸ್, ಎಥಿಕ್ಸ್, ಮ್ಯಾಥಮ್ಯಾಟಿಕ್ಸ್, ಮೀಸಲ್ಸ್, ರಿಕೆಟ್ಸ್, ಬಿಲಿಯಾರ್ಡ್ಸ್, ಅಥ್ಲೆಟಿಕ್ಸ್, ಲಿಂಗ್ವಿಸ್ಟಿಕ್ಸ್, ಇವೆಲ್ಲ ಈ ಲಾಸ್ಟಲ್ಲಿ ಎಸ್ ಇದ್ದರೂ ಸಹ ಏನಾಗ್ತಿದೆ, ಏಕವಚನ ರೂಪನ ಪಡೀತಾ ಇದೆ. ನೋಡಿ, ಎಲ್ಲದರಲ್ಲೂ ಎಸ್ ಇದೆ ಲಾಸ್ಟಲ್ಲಿ. ಇನ್ನಿಂಗ್ಸ್, ಪಾಲಿಟಿಕ್ಸ್, ಸಮ್ಮನ್ಸ್, ಫಿಸಿಕ್ಸ್, ಎಕನಾಮಿಕ್ಸ್, ಎಥಿಕ್ಸ್, ಮ್ಯಾಥಮೆಟಿಕ್ಸ್, ಎಲ್ಲ ಪದನೂ ಎಸ್ಸಿಂದ ಎಂಡ್ ಆಗ್ತಿದೆ. ಸೊ ಎಸ್ಸಿಂದ ಎಂಡ್ ಆಗಿದ್ದ ಮಾತ್ರಕ್ಕೆ ನಾವೇನು ಮಾಡ್ತೀವಿ, ಪ್ಲೂರಲ್ ಫಾರ್ಮ್ ಅಂತ ಅಂದ್ಕೊಬಿಡ್ತೀವಿ. ಬಟ್ ಕೆಲವೊಂದು ಪದಗಳು, ಈ ರೀತಿಯಾದಂತಹ ಪದಗಳೇನಾಗ್ತವೆ, ಎಸ್ಸಿಂದ ಎಂಡ್ ಆದರೂ ಸಹ ಅದು ಏಕವಚನ ರೂಪದಲ್ಲೇ ಇರ್ತವೆ. ಇನ್ನು ಕೆಲವೊಂದು ರೆಗ್ಯುಲರ್ ವರ್ಡ್ಸ್ ಇರ್ತವೆ, ಡಾಗ್ಸ್. ಸೊ ಫಾರ್ ಎಕ್ಸಾಂಪಲ್, ಡಾಗ್ಸ್ ಇಲ್ಲಿ ಎಸ್ಸಿಂದ ಎಂಡ್ ಆಗ್ತಿದೆ. ಎಸ್ಸಿಂದ ಎಂಡ್ ಆದರೆ ಇದು ಬಹುವಚನ ರೂಪನ ಪಡೆಯುತ್ತೆ. ಬಟ್ ಕೆಲವೊಂದು ಪದಗಳೇನಾಗ್ತವೆ, ಎಸ್ಸಿಂದ ಎಂಡ್ ಆದರೂ ಸಹ ಕೆಲವೊಂದು ನಾಮಪದಗಳು ಸಿಂಗ್ಯುಲರ್, ಏಕವಚನದ ರೂಪದಲ್ಲೇ ಇರುತ್ತೆ. ಸೊ ಇದು ಸಹ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಬಾರಿ ಹಲವಾರು PYQಸಲ್ಲಿ ಈ ರೀತಿಯಾಗಿ ನಮ್ಮನ್ನು ಟ್ರ್ಯಾಪ್ ಮಾಡುವುದು ಉಂಟು. ಹಾಗಾಗಿ ಇಲ್ಲಿ ನಾವು ಹೆಚ್ಚಿನ ಫೋಕಸ್ನ ಇದ್ರ ಮೇಲೆ ಕೊಡಬೇಕಾಗತ್ತೆ. ಯಾಕೆ? ಬಿಕಾಸ್ ಎಕ್ಸಾಮಿನರ್ಗೆ ಗೊತ್ತು, ನಾವೆಲ್ಲ ಜನರಲ್ ಆಗಿ ಏನು ಯೋಚನೆ ಮಾಡ್ತೀವಿ ಅಂತ ಎಕ್ಸಾಮಿನರ್ಗೆ ಗೊತ್ತು. ಎಸ್ ಅಂದಿದ ತಕ್ಷಣ ಅದು ಬಹುವಚನ ರೂಪ ಅಂತ ಅನ್ಕೊಬಿಡ್ತೀವಿ. ಬಟ್ ಕೆಲವೊಂದು ಪದಗಳಿರ್ತವೆ, ಈ ಕೆಲವೊಂದು ನಾಮಪದಗಳು ಎಸ್ಸಿಂದ ಎಂಡ್ ಆದರೂ ಕೂಡ ಅದು ಏಕವಚನದ ರೂಪದಲ್ಲೇ ಇರುತ್ತೆ. ಓಕೆ, ಎಸ್. ಸೊ ಇನ್ನೊಂದು ಬಹಳ ವಿಶಿಷ್ಟವಾದಂಥದ್ದು ಮತ್ತು ವೈವಿಧ್ಯತೆಯಿಂದ ಕೂಡಿರುವಂಥದ್ದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪೀಪಲ್ ಅನ್ನುವಂಥದ್ದು. ಓಕೆ, ಈಗ ಪರ್ಸನ್, ಒಬ್ಬ ವ್ಯಕ್ತಿ, ಹಲವಾರು ಜನ ಅಂತೀವಲ್ವಾ, ಇದಕ್ಕೆ ಪೀಪಲ್ಸ್ ಅನ್ನಲ್ಲ, ನಾವು ಪೀಪಲ್ಲೇ ಅಂತೀವಿ. ಹಾಗಾದರೆ ಪೀಪಲ್ಸ್ ಅನ್ನುವಂತಹ ಪದ ಇಲ್ವಾ? ಡೆಫಿನೆಟ್ಲಿ ಇದೆ. ಪೀಪಲ್ ಅಂದರೆ ಹಲವಾರು ಜನ, ಬಹುವಚನ ರೂಪ. ಆದರೆ ಪೀಪಲ್ಸ್ ಅಂದರೆ ಹಲವಾರು ಜನಾಂಗದ ಅಥವಾ ಹಲವಾರು ರಾಷ್ಟ್ರೀಯತೆಯನ್ನು ಹೊಂದಿರುವಂಥವರು ಒಂದೇ ರೂಮ್ನಲ್ಲಿದ್ದಾಗ ಪೀಪಲ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಇಂಡಿಯನ್ ಇದ್ದೀನಿ, ಇನ್ನೊಬ್ಬರು ಯಾರೋ ಚೈನೀಸ್ ಇರ್ತಾರೆ, ಇನ್ನೊಬ್ಬರು ಯಾರೋ ಅಮೇರಿಕಾದವ್ರು ಇರ್ತಾರೆ ಇದೇ ರೂಮಲ್ಲಿ, ಇನ್ನೊಬ್ಬರು ಯಾರೋ ಆಸ್ಟ್ರೇಲಿಯಾದವ್ರು ಇರ್ತಾರೆ, ಇನ್ನೊಬ್ಬರು ಯಾರೋ ಸ್ಪೇನವ್ರು ಇರ್ತಾರೆ, ಇನ್ನೊಬ್ಬರು ಯಾರೋ ಫ್ರಾನ್ಸಿಂದ ಬಂದಿರ್ತಾರೆ, ಇನ್ನೊಬ್ಬರು ಯಾರೋ ಇಂಗ್ಲೆಂಡಲ್ಲಿ ಇರ್ತಾರೆ. ಸೊ ಈ ಒಂದು ರೂಮ್ನಲ್ಲಿ ಈ ರೀತಿ ಹಲವಾರು ರಾಷ್ಟ್ರೀಯತೆ ಹೊಂದಿರುವಂತಹ ಜನಗಳು ಕೂತಿದ್ರೆ ಅವಾಗ ನಾವು ಪೀಪಲ್ಸ್ ಅಂತ ಕರಿತೀವಿ. ದಿಸ್ ರೂಮ್ ಈಸ್ ಫಿಲ್ಡ್ ವಿತ್ ಡಿಫ್ರೆಂಟ್ ಪೀಪಲ್ಸ್. ಸೊ ಪೀಪಲ್ಸ್ ಅಂದರೆ ಬೇರೆ, ಪೀಪಲ್ ಅಂದರೆ ಬೇರೆ. ಪೀಪಲ್ ಅಂದರೆ ಏನು? ಹಲವಾರು ಜನ. ಅದು ಯಾರಂತ ಗೊತ್ತಿಲ್ಲ ನಮಗೆ. ಸೊ ತುಂಬ ಜನಗಳಿದ್ರೆ, ತುಂಬ ವ್ಯಕ್ತಿಗಳಿದ್ರೆ ಅದನ್ನು ನಾವು ಪೀಪಲ್ ಅಂತೀವಿ. ಅದೇ ಹಲವಾರು ಜನಾಂಗದ ಅಥವಾ ಹಲವಾರು ರಾಷ್ಟ್ರೀಯತೆಯನ್ನು ಹೊಂದಿರುವಂತಹ ಜನಗಳೇನಾದರೂ ಒಂದೇ ಕಡೆ ಇದ್ದರೆ ಅವ್ರನ್ನ ನಾವು ಪೀಪಲ್ಸ್ ಅಂತ ಅಂತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಂಡಿಯಾ ಇಸ್ ಅ ಕಂಟ್ರಿ ಆಫ್ ಮೆನಿ ಪೀಪಲ್ಸ್. ಅಂದರೆ ಇಂಡಿಯಾದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತಲ್ಲ,
ಹಲವಾರು ಜನಾಂಗದ, ಡಿಫ್ರೆಂಟ್ ರೇಸಸ್. ಓಕೆ, ಹಲವಾರು ಜನಾಂಗದ ವ್ಯಕ್ತಿಗಳು ಇದ್ದಾರೆ ಅಂತ ಅರ್ಥ. ಓಕೆ, ಸೊ ಇಲ್ಲಿಗೆ ನೌನ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ ಪ್ರೊನೌನ್ಸ್. ಓಕೆ, ಪ್ರೊನೌನ್ಸ್ ಅಂದರೆ ಏನು ನೋಡೋಣ. ಸೊ ಎಸ್, ಪ್ರೊನೌನ್ಸ್ ಅಂದರೆ ಸರ್ವನಾಮ. ಈ ನಾಮಪದದ ಬದಲಾಗಿ ಯೂಸ್ ಮಾಡುವಂತಹ ಪದಗಳಿಗೆ ನಾವು ಪ್ರೊನೌನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿದೆ, ರವಿ ವೆಂಟ್ ಟು ರವೀಸ್ ಹೌಸ್ ಬಿಕಾಸ್ ರವಿ ವಾಸ್ ಟಯರ್ಡ್. ಇಲ್ಲಿ ಏನಾಗ್ತಾ ಇದೆ, ಈ ರವಿ ಅನ್ನುವಂಥದ್ದನ್ನ ರಿಪೀಟ್ ಮಾಡ್ತಾ ಇದ್ದೀನಿ. ಹಾಗೆ ಹಳೆ ಕಾನ್ಸೆಪ್ಟ್ಗೆ ಲಿಂಕ್ ಮಾಡೋದಾದರೆ ರವಿ ಅನ್ನುವಂಥದ್ದು ಯಾವ ನೌನ್? ಕಮೆಂಟ್ ಬಾಕ್ಸಲ್ಲಿ ಹಾಕಿ, ವಿಚ್ ಟೈಪ್ ಆಫ್ ನೌನ್ ಇಟ್ ಈಸ್. ಓಕೆ, ರವಿ ಅನ್ನುವಂಥದ್ದು ಯಾವ ಟೈಪ್ ಆಫ್ ನೌನ್? ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಸೊ ರವಿ ವೆಂಟ್ ಟು ರವೀಸ್ ಹೌಸ್ ಬಿಕಾಸ್ ರವಿ ವಾಸ್ ಟಯರ್ಡ್. ಸೊ ಇಲ್ಲಿ ಏನಾಗ್ತಿದೆ, ಈ ನಾಮಪದನ ನಾನು ಹಲವಾರು ಬಾರಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೆನ್ಸ್ ಆಫ್ ರಿಪಿಟೇಷನ್ ಕೊಡ್ತಾ ಇದೆ. ಸೊ ಈ ರಿಪಿಟೇಷನ್ ಆಗಬಾರ್ದು ಅಂತ ಅಂದರೆ ನಾನು ಏನು ಮಾಡ್ತೀನಿ, ರವಿ ವೆಂಟ್ ಟು ಹಿಸ್ ಹೌಸ್ ಬಿಕಾಸ್ ಹಿ ವಾಸ್ ಟಯರ್ಡ್. ಇಲ್ಲಿ ಹಿಸ್ ಅಂತ ಬಂತು, ಹಿ ಅಂತ ಬಂತು. ರವಿ ಅನ್ನುವಂತಹ ಜಾಗಕ್ಕೆ ಇಲ್ಲಿ ಯಾವ ಪದಗಳು ಬರ್ತಾ ಇದೆ? ಸೊ ಇಲ್ಲಿ ರವಿ ಅನ್ನುವಂತಹ ಪದಕ್ಕೆ ಇಲ್ಲಿ ಹಿಸ್ ಅಂತ ಬಂತು, ಇಲ್ಲಿರುವಂತಹ ರವಿಗೆ ಹಿ ಅಂತ ಬಂತು. ಸೊ ಇಲ್ಲಿ ನಾಮಪದ ಹೋಗಿ ಸರ್ವನಾಮ ಬರ್ತಾ ಇದೆ, ಅಂದರೆ ಪ್ರನೌನ್ ಬರ್ತಾ ಇದೆ. ನೌನ್ನ ಬದಲಾಗಿ ಯೂಸ್ ಮಾಡುವಂತಹ ಪದಕ್ಕೆ ನಾವೇನಂತೀವಿ? ಪ್ರನೌನ್ ಅಂತ ಕರಿತೀವಿ. ಈ ಒಂದು ಸೆಂಟೆನ್ಸ್ನ ಓದಿ, ರವಿ ವೆಂಟ್ ಟು ಹಿಸ್ ಹೌಸ್ ಬಿಕಾಸ್ ಹಿ ವಾಸ್ ಟಯರ್ಡ್. ಅವನಿಗೆ ಸುಸ್ತಾಗಿತ್ತು, ಆದ್ದರಿಂದ ರವಿ ತನ್ನ ಮನೆಗೆ ಹೋದ. ಇಲ್ಲಿ ತನಗೆ ಮತ್ತು ತಾನು ಅನ್ನುವಂಥದ್ದು ಏನಾಗುತ್ತೆ? ಸರ್ವನಾಮ ಆಗುತ್ತೆ, ಪ್ರೊನೌನ್ಸ್ ಆಗುತ್ತೆ. ಸೊ ಇಂಗ್ಲೀಷ್ನ ನಾವು ಯಾವಾಗ ಕನ್ನಡದಲ್ಲಿ ಅರ್ಥ ಮಾಡ್ಕೋತೀವಲ್ವ, ತುಂಬ ಸುಲಭವಾಗಿ ನಾವು ಆನ್ಸರ್ನ ಮಾಡ್ಬೋದು. ಓಕೆ, ಸೊ ನಾನು ಆದಷ್ಟು ನಮ್ಮ ಕನ್ನಡ ಮಾಧ್ಯಮದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಕನ್ನಡನ ಜಾಸ್ತಿ ಬಳಸ್ತಾ ಇದ್ದೀನಿ. ಓಕೆ, ಸೊ ಇದರಲ್ಲೂ ಸಹ, ಈ ಪ್ರೊನೌನ್ಸ್ನಲ್ಲೂ ಸಹ ಹಲವಾರು ವಿಧಗಳ ಪ್ರೊನೌನ್ಸ್ ಬರ್ತವೆ. ಎಕ್ಸಾಂಪಲ್, ಪರ್ಸ್ನಲ್ ಪ್ರೊನೌನ್. ಈ ಪರ್ಸ್ನಲ್ ಪ್ರೊನೌನ್ ಏನಪ್ಪ ಅಂತಾರೆ, ಡೈರೆಕ್ಟಾಗಿ ಒಬ್ಬ ವ್ಯಕ್ತಿನ ಐಡೆಂಟಿಫೈ ಮಾಡುವಂಥದ್ದು. ಎಕ್ಸಾಂಪಲ್ ನೋಡಿ, ರವಿ ಹಿಸ್, ರವಿ ಹಿ, ಅವನು, ಅವಳು, ನಾನು, ನೀನು ಅಂತೆಲ್ಲ ಹೇಳ್ತೀವಲ್ವಾ, ಇದನ್ನು ಪರ್ಸ್ನಲ್ ಪ್ರೊನೌನ್ಸ್ ಅಂತ ಅಂತೀವಿ. ಅದು, ಇದು, ಈ ವಸ್ತು, ಆ ವಸ್ತು ಅಂತೀವಲ್ವಾ, ಇದಕ್ಕೆ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಅಂತೀವಿ. ಯಾವಾಗ ನಾವು ಡೈರೆಕ್ಟಾಗಿ ಹೇಳ್ಬೋದು ಅಂಥದ್ದಕ್ಕೆ. ಅವನು ಅಂದರೆ ನಾನು ಪರ್ಟಿಕ್ಯುಲರಾಗಿ ಒಂದು ಪರ್ಸನ್ನ ರೆಫರ್ ಮಾಡ್ತಾ ಇರ್ತೀನಿ. ಓಕೆ, ಅದಕ್ಕೆ ನಾನು ಪರ್ಸನಲ್ ಪ್ರೊನೌನ್ ಅಂತ ಬಳಸ್ತೀನಿ. ಸಬ್ಜೆಕ್ಟು ಆಗುತ್ತೆ, ಆಬ್ಜೆಕ್ಟು ಆಗುತ್ತೆ. ಸಬ್ಜೆಕ್ಟ್ ಅಂದರೆ ಏನು, ಆಬ್ಜೆಕ್ಟ್ ಅಂದರೆ ಏನು, ಆಮೇಲೆ ನೋಡೋಣ. ಓಕೆ, ಐ, ವಿ, ಯು, ಹಿ, ಶಿ, ಇಟ್, ದೇ ಅಂದರೆ ನಾನು, ನಾವು, ನೀನು, ಅವನು, ಅವಳು, ಅದು, ಈ ರೀತಿಯಾದಂತಹ ಪದಗಳಿಗೆ ನಾನು ಪರ್ಸನಲ್ ಪ್ರೊನೌನ್ ಅಂತ ಕರಿತೀನಿ. ಎಕ್ಸಾಂಪಲ್ ನೋಡಿ, ಹಿ ಈಸ್ ಮೈ ಫ್ರೆಂಡ್, ಅವನು ನನ್ನ ಸ್ನೇಹಿತ. ಇಲ್ಲಿ ಅವನು ಅನ್ನೋಂಥದ್ದು ಏನಾಗುತ್ತೆ? ಪರ್ಸನಲ್ ಪ್ರೊನೌನ್ ಆಗುತ್ತೆ. ಯಾಕಂದರೆ ಒಬ್ಬ ಪರ್ಸನ್ನ ನಾನು ಹೇಳ್ತಾ ಇದ್ದೀನಿ. ಕರೆಕ್ಟ್. ಶಿ ಕಾಲ್ಡ್ ಮೀ ಯೆಸ್ಟರ್ಡೇ, ನಿನ್ನೆ ನನಗೆ ಅವಳು ಕಾಲ್ ಮಾಡಿದ್ಲು. ಸೊ ಇಲ್ಲಿ ಶಿ ಏನಾಯಿತು? ಶಿ, ಅವಳು. ಯಾರಿಗೆ ಕಾಲ್ ಮಾಡಿದ್ರು? ನನಗೆ. ಓಕೆ, ಸೊ ಈ ರೀತಿಯಾಗಿ ಬರುವಂತಹ ಸರ್ವನಾಮಗಳನ್ನ ನಾನು ಏನಂತ ಕರಿತೀನಿ? ಪರ್ಸನಲ್ ಪ್ರೊನೌನ್ ಅಂತ ಕರಿತೀನಿ. ಹಾಗೆ ಪೊಸೆಸಿವ್ ಪ್ರೊನೌನ್ ಅಂತ ಬರುತ್ತೆ. ಪೊಸೆಸಿವ್ ಪ್ರೊನೌನ್ ಅಂತ ಏನಪ್ಪ ಅಂತಂದರೆ, ಪೊಸೆಸಿವ್ ಪ್ರೊನೌನ್, ಸೊ ಒಂದು ಓನರ್ಶಿಪ್ನ ಪಡಿಬೇಕಾದ್ರೆ, ಒಂದು ಓನರ್ಶಿಪ್ನ ತೋರಿಸ್ಬೇಕಾದ್ರೆ ನಾನು ಪೊಸೆಸಿವ್ ಪ್ರೊನೌನ್ನ ಬಳಸ್ತೀನಿ. ಎಕ್ಸಾಂಪಲ್, ನಂದು, ನಮ್ಮದು, ಅವಳದು, ಅವಂದು, ಓಕೆ, ಅವನದ್ದು, ಅವಳದ್ದು, ಅವರದ್ದು. ಸೊ ಇಲ್ಲೆಲ್ಲ ಏನು ತೋರಿಸ್ತಾ ಇದೆ? ಒಂದು ಓನರ್ಶಿಪ್, ಒಂದು ವಸ್ತುವಿನ ಓನರ್ಶಿಪ್. ಯಾರು ಓನರ್? ಓಕೆ, ಮೈನ್, ಯುವರ್ಸ್, ಹಿಸ್, ಹರ್ಸ್,
ಇದೆಲ್ಲ ಏನಾಯಿತು ಪೊಸೆಸಿವ್ ಪ್ರೊನೌನ್ಸ್ ಆಗುತ್ತೆ. ಇಲ್ಲಿ ಓನರ್ಶಿಪ್ನ ತೋರಿಸ್ತಾ ಇರ್ತೀವಿ. ಓಕೆ, ಎಸ್. ನೆಕ್ಸ್ಟು ರಿಫ್ಲೆಕ್ಸಿವ್ ಪ್ರೊನೌನ್ಸ್. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಏನಪ್ಪ ಅಂತಂದರೆ ಇದು ರಿಫ್ಲೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಈಸಿಯಾಗಿ ಅರ್ಥ ಮಾಡೋದಕ್ಕೆ ಹೇಳ್ತೀನಿ. ಇಲ್ಲೊಂದು ನಾಮಪದ ಇರುತ್ತೆ, ಇಲ್ಲೊಂದು ಕನ್ನಡಿ ಇರುತ್ತೆ, ಕರೆಕ್ಟ್? ಇಲ್ಲಿ ನಾಮಪದ, ಇಲ್ಲಿ ಕನ್ನಡಿ. ಸೊ ಈ ಕನ್ನಡಿಯಲ್ಲಿ ಏನು ಕಾಣುತ್ತೆ? ಈ ನಾಮಪದ ವಾಪಸ್ ಕಾಣುತ್ತಲ್ವ, ಇದನ್ನು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಸೊ ನಾಮಪದಕ್ಕೆ ವಾಪಸ್ ತೋರಿಸುವಂತಹ ಪ್ರೊನೌನ್ಸು ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಎಕ್ಸಾಂಪಲ್, ಮೈಸೆಲ್ಫ್. ಐ ಫಿನಿಶ್ಡ್ ದ ಹೋಮ್ವರ್ಕ್ ಮೈಸೆಲ್ಫ್. ಅಂದರೆ ನಾನು ನನ್ನ ಹೋಮ್ವರ್ಕ್ನ ನಾನೇ ಮಾಡಿದೆ. ಈ ನಾನೇ ಅನ್ನುವಂಥದ್ದು ಐ ಫಿನಿಶ್ಡ್ ದ ಹೋಮ್ವರ್ಕ್ ಮೈಸೆಲ್ಫ್. ಸೊ ಇಲ್ಲಿ ಮೈಸೆಲ್ಫ್ ಅನ್ನುವಂಥದ್ದು ಯಾರಿಗೆ ತೋರಿಸ್ತಾ ಇದೆ? ಯಾರನ್ನ ತೋರಿಸ್ತಾ ಇದೆ? ಈ ನಾಮಪದನ ತೋರಿಸ್ತಾ ಇದಲ್ವಾ. ಸೊ ಇಲ್ಲಿ ನಾಮಪದ ಇದೆ, ನೌನ್ ಇದೆ, ಇಲ್ಲಿ ಪ್ರೊನೌನ್ ಇದೆ. ಈ ಪ್ರೊನೌನ್ನ ನಾನು ಮಿರರ್ ಅಂದ್ಕೊಂಡ್ರೆ ಇದು ಯಾರನ್ನ ತೋರಿಸುತ್ತೆ? ಈ ಮಿರರ್ ಯಾರನ್ನ ತೋರಿಸ್ತಾ ಇದೆ? ಈ ನೌನ್ನ ವಾಪಸ್ ತೋರಿಸ್ತಾ ಇದೆ, ಮೈಸೆಲ್ಫ್, ನಾನೇ ಮಾಡಿದೆ. ಹಾಗಾಗಿ ಇದನ್ನು ನಾನು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಹೇಗೆ ನೆನ್ಪಿಟ್ಕೊಳ್ಳೋದು ಸರ್? ಇವಾಗ ಹೇಳ್ಕೊಟ್ಟೆ ಅಲ್ವಾ, ಮಿರರ್. ಯಾವುದಾದರೂ ಒಂದು ಪ್ರೊನೌನ್ ಮಿರರ್ ಥರ ಒಂದು ನೌನ್ನ ರಿಫ್ಲೆಕ್ಟ್ ಮಾಡ್ತಾ ಇದ್ದರೆ ಅದೇನಾಗುತ್ತೆ? ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಆಗುತ್ತೆ. ಇನ್ನು ಯಾವ ರೀತಿ ಒಂದು ಕುರ್ಡ್ ಮೆಥಡ್ ಅನ್ಬೋದು, ಎಲ್ಲಿ ಸೆಲ್ಫ್ ಅಥವಾ ಸೆಲ್ಸ್ ಅಂತ ಇರುತ್ತೆ ಅದು ನನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಆಗುತ್ತೆ. ಮೈ ಸೆಲ್ಫ್, ಹರ್ ಸೆಲ್ಫ್, ದೆಮ್ ಸೆಲ್ಫ್ಸ್, ಹಿಮ್ ಸೆಲ್ಫ್, ಹರ್ ಸೆಲ್ಫ್. ಸೊ ಇಲ್ಲಿ ಸೆಲ್ಫ್ ಅಂತ ಎಂಡ್ ಆಗ್ತಿದೆ ನೋಡಿ, ಯುವರ್ ಸೆಲ್ಫ್, ಹಿಮ್ ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ಸ್. ಇದೆಲ್ಲ ಏನಾಗುತ್ತೆ? ಇದು ನನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಆಗುತ್ತೆ. ಹಾಗೆ ಮುಂದೆ ಬರುವಂತಹ ಪ್ರೊನೌನ್ ಏನು? ಎಂಫ್ಯಾಟಿಕ್ ಅಥವಾ ಇಂಟೆನ್ಸಿವ್ ಪ್ರೊನೌನ್ಸ್. ಸೊ ಇಂಟೆನ್ಸಿವ್ ಪ್ರೊನೌನ್ ಏನಪ್ಪ ಅಂತಂದರೆ ಈ ರಿಫ್ಲೆಕ್ಸಿವ್ ಪ್ರೊನೌನ್ ಮತ್ತು ಎಂಫ್ಯಾಟಿಕ್ ಪ್ರೊನೌನ್ಸ್ ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಇಲ್ಲಿ ಸಬ್ಜೆಕ್ಟ್ನ ಒತ್ತುತ್ತೆ. ಇದು ಅಂದರೆ ನಾನೇ ಮಾಡಿದೆ. ಸೊ ಇಲ್ಲೇನು ಮಾಡ್ತಾ ಇದೆ? ಒಂದು ಒತ್ತು ಕೊಡ್ತಾ ಇದೆ. ಯಾವುದಕ್ಕೆ? ಸಬ್ಜೆಕ್ಟ್ಗೆ. ಇಲ್ಲಿ ನಾನು ಸುಮ್ಮನೆ ನಾನು ಹೋಮ್ವರ್ಕ್ ಮಾಡಿದೆ ಅಂತ ಬಳಸ್ಬೋದು, ಬಟ್ ಒತ್ತಿ ಹೇಳೋದಕ್ಕೆ ನಾನೇ ಹೋಮ್ವರ್ಕ್ ಮಾಡಿದೆ, ಇಲ್ಲಿ ಒತ್ತಿ ಹೇಳ್ತಾ ಇದ್ದೀನಲ್ವಾ, ಹಾಗಾಗಿ ಒಂದು ಎಂಫಸಿಸ್ನ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದಕ್ಕೆ? ಸಬ್ಜೆಕ್ಟ್ ಮೇಲೆ ಎಂಫಸಿಸ್ ಕೊಡ್ತಾ ಇದ್ದೀನಿ. ಹಾಗಾಗಿ ಎಂಫ್ಯಾಟಿಕ್ ಪ್ರೊನೌನ್ಸ್ ಅಂತ ಬರುತ್ತೆ. ಓಕೆ, ಎಂಫ್ಯಾಟಿಕ್ ಪ್ರೊನೌನ್ಸ್ ಈ ಸೇಮ್ ಆ್ಯಸ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಸೊ ಈ ಸಬ್ಜೆಕ್ಟ್ಗೆ ಜಾಸ್ತಿ ಒತ್ತು ಕೊಡೋದನ್ನ, ಎಂಫಸೈಸ್ ಮಾಡೋದನ್ನ, ಅಥವಾ ನಾಮಪದಕ್ಕೆ ಎಂಫಸಿಸ್ ಕೊಡೋದನ್ನ ನಾವು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತೀವಿ, ಅಥವಾ ಎಂಫ್ಯಾಟಿಕ್ ಪ್ರೊನೌನ್ಸ್ ಅಂತಲೂ ಸಹ ನಾವು ಕರಿತೀವಿ. ಈ ಎಂಫ್ಯಾಟಿಕ್ ಪ್ರೊನೌನ್ದು ಏನಪ್ಪ ವಿಶೇಷತೆ ಅಂತಂದರೆ ಇದನ್ನು ನಾವು ಬಳಸೋದು ಏನಕ್ಕೆ? ಒಂದು ಎಂಫಸಿಸ್ನ ಕೊಡೋದಕ್ಕಷ್ಟೇ. ಅದನ್ನು ತೆಗೆದ್ರೆ ಒರಿಜಿನಲ್ ಮೀನಿಂಗ್ ಏನೂ ಚೇಂಜ್ ಆಗಲ್ಲ. ಸೊ ನಾನೇ ಹೋಮ್ವರ್ಕ್ ಮಾಡಿದೆ ಅಂದರೂ ಒಂದೇ ಅರ್ಥ, ನಾನು ಹೋಮ್ವರ್ಕ್ ಮಾಡಿದೆ ಅಂತಲೇ ಅರ್ಥ. ನಾನು ಹೋಮ್ವರ್ಕ್ ಮಾಡಿದೆ ಸೇಮ್ ಮೀನಿಂಗ್, ನಾನೇ ಹೋಮ್ವರ್ಕ್ ಮಾಡಿದೆ ಸೇಮ್ ಮೀನಿಂಗ್. ಹೋಮ್ವರ್ಕ್ ಯಾರು ಮಾಡಿದ್ದು? ನಾನೇ. ಓಕೆ, ಸೊ ಇದು ಎಂಫ್ಯಾಟಿಕ್ ಪ್ರೊನೌನ್ಸ್ ಅಥವಾ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಇನ್ನೊಂದು ರೀತಿಯಾದಂತಹ ಪ್ರೊನೌನ್ಸ್ ಬರ್ತವೆ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ. ಸೊ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಅಂದರೆ ನಾನು ಬೆರಳು ತೋರಿಸಿ ಹೇಳ್ಬೋದು, ಇವನು, ಇವಳು, ಓಕೆ, ಇಂಥವನ್ನ. ದಿಸ್, ದಟ್, ದೀಸ್, ದೋಸ್, ದಿಸ್ ಬುಕ್, ದಿಸ್ ಪೆನ್, ದಿಸ್ ಬೋರ್ಡ್, ದಟ್ ಕ್ಯಾಮ್ರಾ, ಓಕೆ, ದಟ್ ಡಾಗ್, ದಟ್ ಕ್ಯಾಟ್. ಸೊ ನಾನು ಬೆರಳು ಮಾಡಿ ತೋರಿಸಿ ಬಳಸುವಂತಹ ನಾಮಪದಗಳು, ಸರ್ವನಾಮಗಳಿಗೆ ನಾನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೆಸರಲ್ಲೇ ಇದೆ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಯಾವ ಪೆನ್? ಈ ಪೆನ್, ಇದು
ಅದು, ಆ ರಿಮೋಟ್. ಓಕೆ, ಸೊ ನಾನು ತೋರಿಸಿ ಹೇಳುವಂತಹ ಸರ್ವನಾಮಗಳಿಗೆ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ನಾನು ಕರಿತೀನಿ. ಓಕೆ, ಎಸ್. ಅದೇ ರೀತಿ ಇಂಟರಾಗೇಟಿವ್ ಪ್ರೊನೌನ್ಸ್, ರಿಲೇಟಿವ್ ಪ್ರೊನೌನ್ಸ್, ಇಂಡೆಫಿನೆಟ್ ಪ್ರೊನೌನ್ಸ್, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್, ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಬರ್ತವೆ. ಏನಂತ ನೋಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಇದರ ವೇಟೇಜ್ ಸ್ವಲ್ಪ ಕಡಿಮೆ. ಬಟ್ ಇದೆಲ್ಲ ಗೊತ್ತಿದ್ರೆ ನಮಗೆ ಮುಂಬರುವಂತಹ ತರಗತಿಗಳು ತುಂಬ ಸುಲಭವಾಗಿ ಅರ್ಥ ಆಗ್ತವೆ. ಅದಕ್ಕೆ ನಾನು ಇದನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಅಂದಿದ್ದು. ಸೊ ಇದರಲ್ಲಿ ಇಲ್ಲಿಂದ ಬರುವಂತಹ ಕ್ವೆಶನ್ಸ್ ಸ್ವಲ್ಪ ಕಡಿಮೆ, ಆದರೆ ಇದೆಲ್ಲ ಚೆನ್ನಾಗಿ ಅರ್ಥ ಆದರೆ ಮುಂದೆ ಬರುವಂತಹ ತರಗತಿಗಳು ತುಂಬ ಸುಲಭವಾಗ್ತವೆ. ಓಕೆ, ಸೊ ಇಂಟರಾಗೇಟಿವ್ ಪ್ರೊನೌನ್ಸ್ ಏನಪ್ಪ ಅಂತಂದರೆ ಕ್ವೆಶನ್ ಮಾಡುವಂತಹ ಪದಗಳು. ಎಕ್ಸಾಂಪಲ್ ಹೂ, ವೇರ್, ವೈ, ಹೂಸ್. ಸೊ ಇವನ್ನೆಲ್ಲ ನಾವು ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀನಿ. ಓಕೆ, ಕ್ವೆಶನ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಪ್ರೊನೌನ್ಸ್ನ ನಾನು ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀನಿ. ಎಕ್ಸಾಂಪಲ್ ನೋಡಿ, ಹೂ, ಹೂಮ್, ಹೂಸ್, ವಾಟ್, ವಿಚ್. ವಿಚ್ ಡೋರ್ ಈಸ್ ದಟ್? ವಿಚ್ ಸಬ್ಜೆಕ್ಟ್ ಈಸ್ ದಿಸ್? ವಾಟ್ ಆರ್ ಯು ಲರ್ನಿಂಗ್? ಓಕೆ, ಸೊ ಇದನ್ನೆಲ್ಲ ನಾನು ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀನಿ. ಅದೇ ರೀತಿ ರಿಲೇಟಿವ್ ಪ್ರೊನೌನ್, ಈ ಎರಡು ಕ್ಲಾಸಸ್ನ ಜಾಯಿನ್ ಮಾಡಬೇಕಂದ್ರೆ, ಎಕ್ಸಾಂಪಲ್ ದಿಸ್ ಈಸ್ ದ ಬಾಯ್ ಹೂ ವನ್ ದ ಪ್ರೈಸ್. ಸೊ ಇಲ್ಲಿ ಎರಡು ಕ್ಲಾಸಸ್ ಇರುತ್ತೆ. ಅಂದರೆ ಕ್ಲಾಸಸ್ ಅಂದರೆ ಏನು ತುಂಬ ಕಾಂಪ್ಲೆಕ್ಸ್ ವರ್ಡ್ ಅಲ್ಲ, ತುಂಬ ಸರಳವಾಗಿ ಸೆಂಟೆನ್ಸ್. ಇವನು ಹುಡುಗ, ಅವನು ಪ್ರೈಸ್ ವಿನ್ ಆದ. ಇದೇ ಹುಡುಗ ಯಾರು ಪ್ರೈಸ್ ವಿನ್ ಆಗಿದ್ದು? ಇಲ್ಲಿ ಯಾರು ಅಂತ ಬಳಸ್ತಾ ಇದ್ದೀನಲ್ವಾ, ಇವನು ನೋಡಿ ಇದೇ ಹುಡುಗನಪ್ಪ, ಯಾರು ಪ್ರೈಸ್ ವಿನ್ ಆಗಿದ್ದು? ಇದೇ ಹುಡುಗ. ಸೊ ಇಲ್ಲಿ ಯಾರು ಮತ್ತು ಇದೆ ಅಂತ ಬಳಸ್ತಾ ಇದ್ದೀವಲ್ಲ, ಇದನ್ನು ನಾವು ರಿಲೇಟಿವ್ ಪ್ರೊನೌನ್ಸ್ ಅಂತ ಕರಿತೀನಿ. ರಿಲೇಟಿವ್ ಪ್ರೊನೌನ್ಸ್ ಹೂ, ವಿಚ್, ಹೂಸ್, ಇವೆಲ್ಲ ಏನು ರಿಲೇಟಿವ್ ಪ್ರೊನೌನ್ಸ್. ಸೊ ಇಲ್ಲಿ ಏನಾಗ್ತಿದೆ, ಎರಡು ಸೆಂಟೆನ್ಸಸ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಪದಗಳು ರಿಲೇಟಿವ್ ಪ್ರೊನೌನ್ಸ್. ಇದರಲ್ಲಿ ಒಂದು ನಾಮಪದದ ಬದಲಾಗಿ ಯೂಸ್ ಮಾಡಬೇಕು. ಓಕೆ, ಕಂಜಂಕ್ಷನ್ಸ್ ಥರ ಅಂತ ಅಲ್ಲ. ಸೊ ಕಂಜಂಕ್ಷನ್ಸ್ಗೂ ಮತ್ತು ರಿಲೇಟಿವ್ ಪ್ರೊನೌನ್ಸ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಕಂಜಂಕ್ಷನ್ಸ್ ಅಂದರೆ ಸುಮ್ಮನೆ ಜೋಡಿಸುತ್ತೆ, ಬಟ್ ರಿಲೇಟಿವ್ ಪ್ರೊನೌನ್ ಯಾವಾಗ ಜೋಡಿಸುತ್ತೆ? ಅಲ್ಲಿ ಒಂದು ನಾಮಪದದ ಬದಲಾಗಿ ಬರಬೇಕು, ಅಲ್ಲಿಗೆ ಮಾತ್ರ ನಾನು ರಿಲೇಟಿವ್ ಪ್ರೊನೌನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ದಿಸ್ ಈಸ್ ದ ಬಾಯ್. ಬಾಯ್ ಏನು? ಬಾಯ್ ಅನ್ನುವಂಥದ್ದು ನಾಮಪದ. ಸೊ ಇವಾಗ ಇದನ್ನು ಜಾಯಿನ್ ಮಾಡಬೇಕಾದ್ರೆ ನಾನು ರಿಲೇಟಿವ್ ಪ್ರೊನೌನ್ನ ಯೂಸ್ ಮಾಡ್ತೀನಿ. ಹೂ ವನ್ ದ ಪ್ರೈಸ್. ದಿಸ್ ಈಸ್ ದ ಸೇಮ್ ಬಾಯ್ ಹೂ ವನ್ ದ ಪ್ರೈಸ್. ಇದೇ ಹುಡುಗ ಯಾರು ಪದಕನ ಗೆದ್ದಿದ್ದು. ಓಕೆ, ಸೊ ಅದು ನನ್ನ ರಿಲೇಟಿವ್ ಪ್ರೊನೌನ್. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಂಡೆಫಿನೆಟ್ ಪ್ರೊನೌನ್ಸ್. ಇಂಡೆಫಿನೆಟ್ ಪ್ರೊನೌನ್ಸ್ ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಅಥವಾ ಜನರಲ್ ಆಗಿ ಬಳಸುವಂತಹ ಪದಗಳಿಗೆ ನಾನು ಇಂಡೆಫಿನೆಟ್ ಪ್ರೊನೌನ್ ಅಂತ ಬಳಸ್ತೀನಿ. ಎಕ್ಸಾಂಪಲ್ ಎವ್ರಿ ಒನ್, ಸಮ್ ಒನ್, ನೋ ಬಡಿ, ಅಥವಾ ಮೆನಿ, ಸೆವೆರಲ್, ಫ್ಯೂ. ಎವ್ರಿ ಒನ್ ಈಸ್ ರೆಡಿ, ಸಮ್ ಪೀಪಲ್ ಆರ್ ರೆಡಿ, ಫ್ಯೂ ಆರ್ ರೆಡಿ, ಎವ್ರಿ ಒನ್ ಈಸ್ ರೆಡಿ, ಸಮ್ ಒನ್ ಈಸ್ ರೆಡಿ. ಸೊ ಇದೆಲ್ಲ ಏನಾಗುತ್ತೆ? ಇದೆಲ್ಲ ನನ್ನ ಇಂಡೆಫಿನೆಟ್ ಪ್ರೊನೌನ್ಸ್ ಆಗುತ್ತೆ. ಇದು ಒಂದು ಗ್ರೂಪ್ನ ಹೇಳ್ಬೋದು, ಓಕೆ, ಅಥವಾ ಸ್ಪೆಸಿಫಿಕ್ ಆಗಿ ಅಲ್ಲದೆ ಇರುವಂತಹ ಪದಗಳಿಗೆ ನಾವು ಇಂಡೆಫಿನೆಟ್ ಪ್ರೊನೌನ್ಸ್ ಅಂತ ಕರಿತೀನಿ. ಓಕೆನಾ? ನೆಕ್ಸ್ಟು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಯಾವಾಗ ನಾನು ಬಳಸ್ತೀನಿ ಅಂತ ಅಂದರೆ, ಒಂದು ಗುಂಪಿರಬೇಕು, ಆ ಗುಂಪಿನಲ್ಲಿ ಹಲವಾರು ವ್ಯಕ್ತಿಗಳಿರಬೇಕು. ಹಲವಾರು ವ್ಯಕ್ತಿಗಳನ್ನ ಒಬ್ಬೊಬ್ಬನ್ನೇ ನಾನು ಐಡೆಂಟಿಫೈ ಮಾಡೋದಕ್ಕೆ ಅಥವಾ ಗುರುತಿಸೋದಕ್ಕೆ ಅಥವಾ ಅಡ್ರೆಸ್ ಮಾಡೋದಕ್ಕೆ ನಾನು ಯಾವುದನ್ನು ಬಳಸ್ತೀನಿ? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಈಚ್ ಒನ್ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಅಂದರೆ ನಿಮ್ಮೆಲ್ಲರಿಗೂ ಒಳ್ಳೆಯ ಮಾರ್ಕ್ಸ್ನ ಸಿಗುತ್ತೆ. ಯು ವಿಲ್ ಈಚ್ ಗೆಟ್ ಅ ಚಾಕ್ಲೇಟ್. ಅಂದರೆ
ನೋಡ್ತಾ ಇರೋ ಎಲ್ಲರಿಗೂ ಒಬ್ಬೊಬ್ರಿಗೂ ಚಾಕ್ಲೇಟ್ ಸಿಗುತ್ತೆ. ಸೊ ಇದನ್ನು ನಾನು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತೀನಿ. ಎಕ್ಸಾಂಪಲ್ ಈಚ್, ಈದರ್, ನೀದರ್. ಈಚ್ ಸ್ಟೂಡೆಂಟ್ ಈಸ್ ರೆಸ್ಪಾನ್ಸಿಬಲ್ ಅಂದರೆ ಇಲ್ಲಿ ಭಾಗಿಯಾಗಿರುವಂತಹ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇಲ್ಲಿ ಒಬ್ಬೊಬ್ಬರೂ ಕೂಡ ರೆಸ್ಪಾನ್ಸಿಬಲ್ ಅಂತ ಅರ್ಥ. ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂತ ಬಳಸ್ತೀನಿ. ಸೊ ರೆಸಿಪ್ರೋಕಲ್ ಪ್ರೊನೌನ್ಸ್, ನನ್ನ ಲಾಸ್ಟ್ ರೀತಿಯಾದಂತಹ ಪ್ರೊನೌನ್ಸ್ ಸರ್ವನಾಮ ಯಾವುದು ಅಂದರೆ ರೆಸಿಪ್ರೋಕಲ್ ಪ್ರೊನೌನ್. ಸೊ ರೆಸಿಪ್ರೋಕಲ್ ಪ್ರೊನೌನ್ ಅಂದರೆ ಏನು? ಶೋ ಮ್ಯೂಚುವಲ್ ಆ್ಯಕ್ಷನ್ ಆರ್ ರಿಲೇಷನ್ಶಿಪ್. ಸೊ ಒಂದು ಮ್ಯೂಚುವಲ್ ಆ್ಯಕ್ಷನ್ನ ಅಂದರೆ ವಿ ವಿಲ್ ಹೆಲ್ಪ್ ಈಚ್ ಅದರ್. ಇಲ್ಲಿ ಏನು ತೋರಿಸ್ತಾ ಇದೆ? ಈಚ್ ಅದರ್. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನೀನು ನನಗೆ ಹೆಲ್ಪ್ ಮಾಡು. ಸೊ ದಿಸ್ ಈಸ್ ಈಚ್ ಅದರ್. ಮ್ಯೂಚುವಲ್ ಆ್ಯಕ್ಷನ್ ಅಥವಾ ಮ್ಯೂಚುವಲ್ ರಿಲೇಷನ್ಶಿಪ್ನ ವಿ ಲವ್ ಈಚ್ ಅದರ್ ಅಂದರೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀವು ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ವಿ ಲವ್ ಈಚ್ ಅದರ್. ಓಕೆ, ಇಲ್ಲಿ ಒಂದು ಮ್ಯೂಚುವಲ್ ರಿಲೇಷನ್ಶಿಪ್ನ ತೋರಿಸ್ತಾ ಇದೆ. ಸೊ ಇದನ್ನು ನಾನು ರೆಸಿಪ್ರೋಕಲ್ ಪ್ರೊನೌನ್ ಅಂತ ಕರಿತೀನಿ. ಎಕ್ಸಾಂಪಲ್ ನೋಡಿ, ಒನ್ ಅನದರ್, ದ ಟೂ ಫ್ರೆಂಡ್ಸ್ ಹೆಲ್ಪ್ ಈಚ್ ಅದರ್ ಅಂದರೆ ಇಬ್ಬರು ಸ್ನೇಹಿತರು ಒಬ್ರಿಗೊಬ್ರು ಆಸರೆಯಾದರು ಅಥವಾ ಸಹಾಯ ಮಾಡಿದ್ರು. ಇವರು ಅವ್ರಿಗೆ ಸಹಾಯ ಮಾಡಿದ್ರು, ಅವರು ಇವ್ರಿಗೆ ಸಹಾಯ ಮಾಡಿದ್ರು ಅಂತ ಅರ್ಥ. ಓಕೆ, ಇದು ನನ್ನ ರೆಸಿಪ್ರೋಕಲ್ ಪ್ರೊನೌನ್ಸ್. ಸೊ ಇಲ್ಲಿಗೆ ನೌನ್ಸ್ನ ನೋಡಿದ್ವಿ, ಹಲವಾರು ವಿಧಗಳ ನೌನ್ಸ್ನ ನೋಡಿದ್ವಿ, ಹಲವಾರು ವಿಧಗಳ ಪ್ರೊನೌನ್ಸ್ನ ಸಹ ನಾವು ನೋಡಿದ್ವಿ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ, ಒಂದು ರಿಫ್ಲೆಕ್ಸಿವ್ ಪ್ರೊನೌನ್ಸ್. ಈ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಕೆಲವೊಂದು ಸರಿ ನಿಮ್ಮ ಬಗ್ಗೆ ಹೇಳಿ ಅಂದಾಗ ನಾವು ಯೂಶಲಿ ಯಾವ ಥರ ಸ್ಟಾರ್ಟ್ ಮಾಡ್ತೀವಿ? ಮೈ ಸೆಲ್ಫ್ ಭರತ್ ಅಂತ ಅಂತೀವಿ. ಕೆಲವೊಂದು ಸರಿ ಅಂತಾರಲ್ವಾ, ನೀವು ಎಷ್ಟೊಂದು ಜನ ನೋಡಿರ್ಬೋದು, ಮೈ ಸೆಲ್ಫ್ ಭರತ್, ಮೈ ಸೆಲ್ಫ್ ಕೃತಿಕಾ, ಈ ರೀತಿಯಾಗಿ ಬಳಸ್ತೀವಿ ನಾವು ನಮ್ಮ ದೈನಂದಿನ ಕಾನ್ವರ್ಸೇಷನ್ಸಲ್ಲಿ. ಮೈ ಸೆಲ್ಫ್ ಭರತ್ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಟ್ ಯಾವತ್ತೂ ಸಹ ರಿಫ್ಲೆಕ್ಸಿವ್ ಪ್ರೊನೌನಿಂದ ಒಂದು ಸೆಂಟೆನ್ಸ್ ಸ್ಟಾರ್ಟ್ ಆಗೋ ಹಾಗೆ ಇಲ್ಲ. ಸೊ ಇಲ್ಲಿ ನೋಡಿ, ಮೈ ಸೆಲ್ಫ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಬಳಸೋ ಹಾಗೆ ಇಲ್ಲ. ಯಾಕಂದರೆ ಮೈ ಸೆಲ್ಫ್ ಯಾವಾಗಲೂ ಕೂಡ ಮೊದಲನೇದಾಗಿ ಬರಲ್ಲ. ಸೊ ಒಂದು ವಾಕ್ಯದ ಸ್ಟಾರ್ಟಿಂಗ್ನಲ್ಲಿ ಮೈ ಸೆಲ್ಫ್ನ ಬಳಸಬಾರ್ದು. ರಿಫ್ಲೆಕ್ಸಿವ್ ಪ್ರೊನೌನ್ಸ್ನ ಯಾವಾಗಲೂ ಸೆಂಟೆನ್ಸ್ನ ಕೊನೆಯಲ್ಲಿ ಅಥವಾ ಸೆಂಟೆನ್ಸ್ನ ಮಧ್ಯದಲ್ಲಿ ಬಳಸಬೇಕಾಗತ್ತೆ. ಮೈ ಸೆಲ್ಫ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಕರೆಕ್ಟ್. ಮೈ ಸೆಲ್ಫ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ರಾಂಗ್. ಐ ಕಂಪ್ಲೀಟೆಡ್ ದ ಅಸೈನ್ಮೆಂಟ್ ಮೈ ಸೆಲ್ಫ್ ಕರೆಕ್ಟ್. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ನೋಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅಕಸ್ಮಾತ್ ಏನಾದರೂ ಸ್ಪಾಟ್ ದ ಎರರ್ ಕೊಟ್ಟು ಮೈ ಸೆಲ್ಫ್ ಕಂಪ್ಲೀಟೆಡ್ ಹೋಮ್ವರ್ಕ್ ಅಂತ ಕೊಟ್ಟರೆ, ಮೈ ಸೆಲ್ಫ್ ಕಂಪ್ಲೀಟೆಡ್ ಹೋಮ್ವರ್ಕ್ ಅಂತ ಕೊಟ್ಟರೆ ಸ್ಪಾಟ್ ದ ಎರರ್ ಎಲ್ಲಿರುತ್ತೆ? ಅದು ಮೈ ಸೆಲ್ಫಲ್ಲಿರುತ್ತೆ. ಇಲ್ಲಿ ಮೈ ಸೆಲ್ಫ್ ಬರಬಾರ್ದು, ಐ ಕಂಪ್ಲೀಟೆಡ್ ಹೋಮ್ವರ್ಕ್ ಬರಬೇಕು. ಐ ಕಂಪ್ಲೀಟೆಡ್ ಹೋಮ್ವರ್ಕ್, ಆಮೇಲೆ ಬೇಕಾದರೆ ಮೈ ಸೆಲ್ಫ್ನ ಬಳಸ್ಬೋದು. ಬಳಸಿದ್ರು ಒಂದೇ, ಬಳಸಿಲ್ಲ ಅಂದರೂ ಒಂದೇ, ಮೀನಿಂಗ್ ಸೇಮ್ ಇರುತ್ತೆ. ಅದನ್ನೇ ತಾನೇ ರಿಫ್ಲೆಕ್ಸಿವ್ ಪ್ರೊನೌನ್ ಅನ್ನೋದು. ಆವಾಗಲೇ ಹೇಳಿದೆ ನಾನು. ಸೊ ಇಲ್ಲಿ ಮೈ ಸೆಲ್ಫ್ ಇದ್ರೂ ಒಂದೇ, ಇಲ್ಲ ಅಂದರೂ ಒಂದೇ ಮೀನಿಂಗ್ನ ಕನ್ವೆ ಮಾಡುತ್ತೆ. ಓಕೆ, ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಮುಕ್ತಾಯ ಮಾಡೋಣ. ಸೊ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಸೆಂಟೆನ್ಸಸ್ ಅಂದರೆ ಒಂದು ವಾಕ್ಯದ ತಳಹದಿ ಅಥವಾ ಒಂದು ಪಾಯ ಅಂತ ಅನ್ಬೋದು, ತಳಪಾಯ. ನೌನ್ಸ್ ಮತ್ತು ಪ್ರೊನೌನ್ಸ್ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಹಲವಾರು ವಿಧಗಳ ನಾಮಪದಗಳು ಮತ್ತು ಸರ್ವನಾಮಗಳನ್ನ ನಾವು ನೋಡಿದ್ದೀವಿ. ಕರೆಕ್ಟ್. ಸೊ ಈ ಒಂದು ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡಿ ಮುಂದಿನ ತರಗತಿಯಲ್ಲಿ ಅಡ್ಜೆಕ್ಟಿವ್ಸ್ ಮತ್ತು ಅಡ್ವರ್ಬ್ಸ್ನ ಸಹ ನಾವು ನೋಡೋಣ. ಹಾಗೆ ಇನ್ನೊಂದು ತುಂಬ ಮುಖ್ಯವಾದಂತಹ ಟಾಪಿಕ್ ಆರ್ಟಿಕಲ್ಸ್. ಓಕೆ, ಆರ್ಟಿಕಲ್ಸಿಂದ ನಮಗೆ ಬರುವಂತಹ ಕ್ವೆಶನ್ಸ್ ತುಂಬ ಜಾಸ್ತಿ. ಸೊ ಈ ಮೂರನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.